ಅನೇಕ ದಿನಗಳಿಂದ ನಾನು ಇಬ್ರಿಯ ಪತ್ರಿಕೆಯಲ್ಲಿ ಕೆಲವು ವಿಷಯಗಳನ್ನ ಧ್ಯಾನ ಮಾಡುವುದಕ್ಕೂ ಕಲಿಯುವುದಕ್ಕೂ ಕಲಿಸುವುದಕ್ಕೂ, ಯಾಕೆಂದ್ರೆ ಪ್ರಿಯರೇ, ಭಕ್ತನಾಗಿರುವಂತಹ ಎಜ್ರನು ಬರೆಯಲ್ಪಟ್ಟಂತ ಒಳವಡಂಬಡಿಕೆಯನ್ನು ನೋಡ್ತೇವೆ. 7ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಎಜ್ರನು ಕಲಿಯುವುದನ್ನು ಮತ್ತು ಅಭ್ಯಾಸ ಮಾಡಿದನು ಮತ್ತು ಅನುಸರಿಸಿ ಮತ್ತು ಕಲಿಸಿದನೆಂಬುದಾಗಿ ನೋಡ್ತಾ ಇದ್ದೇವೆ. ವಾಕ್ಯ ಸಂದೇಶವನ್ನು ಕೊಡುವಂತ ದೇವರ ಸೇವಕರಾದ ಸಭಾ ಹಿರಿಯರಾದ ನಮ್ಮೆಲ್ಲರಿಗೂ ಇರಬೇಕಾಗಿರುವಂತ ಒಂದು ಗುಣ, ಮೊದಲು ಅದನ್ನು ಅಭ್ಯಾಸ ಮಾಡಬೇಕು, ಅನುಸರಿಸಬೇಕು, ತದನಂತರ ನಾವು ಕಲಿಸಬೇಕೆಂಬುದಾಗಿ ಶಾಸ್ತ್ರೀಯಾಗಿ ವಿದ್ವಾಂಸನಾಗಿರುವಂತ ಎಜ್ರನ ಒಂದು ಮೂಲ ಪಾಠ ನಮ್ಮನ್ನು ಬಲಪಡಿಸುವಂತಹದ್ದಾಗಿದೆ. ಆದ್ದರಿಂದ ಇಬ್ರಿಯ ಪತ್ರಿಕೆಯನ್ನ ಕಳೆದ ವರ್ಷದಲ್ಲಿ ನಾವು ಸ್ಥಳೀಯವಾಗಿ ನಮ್ಮ ಸಭೆಯಲ್ಲಿ ನಾವು ಹೀಗೆ ಅಧ್ಯಾಯವಾಗಿಯೂ ವಾಕ್ಯವಾಗಿ ನಾವು ಕಲಿಯುತ್ತಾ ಬಂದಿದ್ದೆವು ಮತ್ತು ಅದನ್ನು ತಿರುಗಿ ಈ ಜೂಮ್ ಕೂಡದಲ್ಲಿ ಸಹ ಕಲಿಯುವುದಕ್ಕೆ ಮತ್ತು ಇಬ್ರಿಯ ಗ್ರಂಥಕರ್ತನ ಒಂದು ಆಲೋಚನೆ, ಆಸೆ, ಆಕಾಂಕ್ಷೆ, ಹಿಂದಿರುಗಿ ಹೋದಂಥವ್ರು, ನಂಬಿಕೆಯಿಂದ ಬಿದ್ದು ಹೋದಂಥವ್ರು ಮತ್ತು ಅವರು ಎದ್ದೇಳಬೇಕು, ಕರ್ತನಿಗೆ ಅವರು ಸಾಕ್ಷಿಗಳಾಗಿ ನಿಲ್ಲಬೇಕೆಂಬಂತ ಒಂದು ಸಂದೇಶವನ್ನು ಕೊಡುತ್ತಾ ಅವನಲ್ಲಿದ್ದಂಥ ದಾಹವನ್ನು ಹಂಚುವುದನ್ನು ನಾವು ಕೇಳ್ತೇವೆ. ಮತ್ತು ಈ ಪತ್ರಿಕೆಯಲ್ಲಿ 5 ಎಚ್ಚರಿಕೆಗಳನ್ನ ಸಹ ಕೇಳಿಸಿಕೊಂಡಿದ್ದೇವೆ. ಹಾಗೆ ಈ ದಿನವೂ ಸಹ ಇಬ್ರಿಯ ಗ್ರಂಥಕರ್ತನಿದ್ದಂಥ ಒಂದು ದಾಹವನ್ನು ಕುರಿತು ನಾವು ಕಲಿತಾ ಇದ್ದೇವೆ. ಈ ದಿನ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಲ್ಪಟ್ಟಂತ ವಾಕ್ಯ ಭಾಗ ಇಬ್ರಿಯರಿಗೆ ಬರೆಯಲ್ಪಟ್ಟಂತ ಪತ್ರಿಕೆಯ 10ನೇ ಅಧ್ಯಾಯದ ಗ್ರಂಥಕರ್ತನ ಬರೆಯಲ್ಪಟ್ಟಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 39ನೇ ವಾಕ್ಯ, 10ನೇ ಅಧ್ಯಾಯದ 39ನೇ ವಾಕ್ಯವನ್ನು ಮತ್ತು ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಮೊದಲನೇ ವಾಕ್ಯ, 11ನೇ ಅಧ್ಯಾಯದ 39ನೇ ವಾಕ್ಯ, ಈ 3 ವಾಕ್ಯಗಳನ್ನು ಓದಿಕೊಂಡು ಈ ಸಂಜೆ ವೇಳೆಯಲ್ಲಿ ಕರ್ತನ ವಾಕ್ಯವನ್ನು ಧ್ಯಾನಿಸೋಣ. ಆತನ ಸ್ವರ ಕಿವಿಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. 39ನೇ ವಾಕ್ಯ, ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಹಾಗೆ 11ನೇ ಅಧ್ಯಾಯದ 1ನೇ ವಾಕ್ಯವನ್ನು ಸಹ ನಾವು ಓದಿಕೊಳ್ಳೋಣ ಪ್ರಿಯರೇ. 11ನೇ ಅಧ್ಯಾಯದ ಮೊದಲನೇ ವಾಕ್ಯ, ಅಲ್ಲಿ ನಾವು ಗಮನಿಸುವ ನಂಬಿಕೆಯೋ ನಾವು ನಿರೀಕ್ಷೆಗಳ ವಿಷಯವಾಗಿ ಭರವಸೆಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. 39ನೇ ವಚನ, 11ನೇ ಅಧ್ಯಾಯದ 39ನೇ ವಚನ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಇಷ್ಟನ್ನು ಮಾತ್ರ ನಾವು ಓದಿಕೊಂಡು ಮುಂದಕ್ಕೆ ಸಾಗೋಣ. ಈಗಾಗಲೇ ಪ್ರಿಯರು ವಾಕ್ಯ ಸಂದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಕರ್ತನ ತಾನೇ ಕೂಗನ್ನು ಕೇಳಿ ಈ ಸಂಜೆ ವೇಳೆಯಲ್ಲಿ ದೇವರಾತ್ಮನಿಂದ ನಮ್ಮನ್ನು ನಡೆಸಿ ಕರ್ತನ ತಾನೇ ಓದಿಕೊಂಡಂತ ವಾಕ್ಯ ಭಾಗವನ್ನ ಇದರಲ್ಲಿ ಕಲಿಯಬೇಕಾಗಿರುವಂತಹ ಅಂಶವನ್ನ ದೇವರ ತನ ಆಶೀರ್ವದಿಸಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಿರಿಯರಾಗಿರುವಂತ ನಾವೆಲ್ಲರೂ ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳನ್ನ ಕಲಿತುಕೊಂಡವರಾಗಿದ್ದೇವೆ ಮತ್ತು ಅನುಸರಿಸಿದ್ದೇವೆ. ಇದನ್ನು ಕೇಳಿ ನಾವು ಬಹಳಷ್ಟು ಸಂತೋಷವುಳ್ಳವರಾಗಿದ್ದೇವೆ. 39ನೇ ವಾಕ್ಯ ನೋಡುವಾಗ ಇವರೆಲ್ಲರೂ ಎಂಬುದಾಗಿ ನೋಡ್ತಾ ಇದ್ದೇವೆ. ಇವರೆಲ್ಲರೂ ಎಂಬುದಾಗಿ ಹೇಳಿ 11ನೇ ಅಧ್ಯಾಯಕ್ಕೆ ಬಂದಾಗ ಕೆಲವು ಹೆಸರುಗಳನ್ನ ಲೆಕ್ಕ ಮಾಡುವಾಗ ಸುಮಾರು ಒಂದು 14 ಹೆಸರುಗಳು, ಅವರ ಹಿನ್ನೆಲೆ, ಅವರು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಇದ್ರು, ಆ ನಂಬಿಕೆಯಿಂದ ಅವರು ಏನನ್ನ ಪಡ್ಕೊಂಡ್ರು, ಹೇಗೆ ಎಂಬುದಾಗಿ ಇದೆಲ್ಲ ಬಹಳಷ್ಟು ಶ್ರೇಷ್ಠವಾಗಿರುವಂತಹ ಮಾತುಗಳನ್ನು ನಾವು ಗಮನಿಸ್ತೇವೆ ಪ್ರೇರೆ. ಯಾಕೆಂದ್ರೆ ಇವರೆಲ್ಲರೂ ಎಂಬುದಾಗಿ ನಾವು ನೋಡುವಾಗ ಒಳ್ಳೆ ಉತ್ತಮವಾದಂತಹ ಮಾತುಗಳನ್ನು ನಾವು ಇಲ್ಲಿ ಕೇಳಿಸಿಕೊಳ್ಳುತ್ತೇವೆ. ಯಾಕೆಂದ್ರೆ ಶ್ರೇಷ್ಠವಾದಂತಹ ನಂಬಿಕೆಯ ಹೋರಾಟ ಮಾಡಿದಂತ ಭಕ್ತರುಗಳು. 32ನೇ ವಾಕ್ಯದ ನೋಡುವಾಗ ಇನ್ನೂ ಏನು ಹೇಳ್ಬೇಕು, ಗಿದಿಯೋನ್, ಬಾರಾಕ್, ಸಂಸೋನ್, ಎಫತ್, ದಾವೀದ್, ಸಮೀಲ್ ಎಂಬುವರ ಇದೆಲ್ಲವೂ ಹೇಳುತ್ತಿರುವಂತ ಗ್ರಂಥಕರ್ತನು 35ನೇ ವಾಕ್ಯಕ್ಕೆ ನಾವು ಬರುವಾಗ, ಯಾಕಂದ್ರೆ ಅಧ್ಯಾಯ ಪೂರ್ತಿಯಾಗಿ ಹೋಗ್ತಾ ಇಲ್ಲಿ ಅಧ್ಯಾಯದ ಹಿನ್ನೆಲೆ ಮಾತ್ರ ನಾವು ನೋಡ್ತಾ ಇದ್ದೇವೆ. ಕರ್ತನ ಚಿತ್ತವಾದ್ರೆ 1ನೇ ವಾಕ್ಯದಿಂದ 11ನೇ ಅಧ್ಯಾಯದ ಕೊನೆ ತನಕ ಒಬ್ಬೊಬ್ಬರ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ. ಆ ಹೆಸರಿನ ಅವರನ್ನು ಕುರಿತು ಬೇಕಾದ್ರೆ ಕರ್ತನ ಚಿತ್ತವಾದ ಬರುವ ದಿನಗಳಲ್ಲಿ ಧ್ಯಾನ ಮಾಡೋಣ. ಆದ್ರೆ ಒಂದು ಹಿನ್ನೆಲೆ, ಈ ಅಧ್ಯಾಯಕ್ಕೆ ಬರುವಾಗ ಈ ನಂಬಿಕೆಯ ವೀರರು, ಈ ನಂಬಿಕೆಯ ಫಲಗಳು, ಈ ನಂಬಿಕೆಯಲ್ಲಿ ಅವರು ಎಂತ ಹೋರಾಟವನ್ನು ಮಾಡಿದರು, ಈ ಸಂದೇಶವನ್ನು ಕೊಡುವಾಗ ಈ ದಿನ ಸಂದೇಶಕ್ಕೆ ನಾನು ಒಂದು ಶಿರೋಲೇಖವನ್ನು, ಆ ತಲೆಬರಹವನ್ನು ಹೀಗೆ ನಾನು ಕೊಡಲೆಂಬುದಾಗಿ ಆಲೋಚನೆ ಮಾಡಿದ್ದೇನೆ. ನಾವೇನಾಗಿದ್ದೇವೆ ಅಥವಾ ನಾವು ಯಾರಾಗಿದ್ದೇವೆ? ಯಾಕೆಂದ್ರೆ ಪ್ರೇರೆ, ಇಲ್ಲಿರುವಂತವರನ್ನು ನೋಡುವಾಗ ನಂಬಿಕೆಯಿಂದಲೇ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. 35ನೇ ವಾಕ್ಯ ಹೇಳ್ತಾ ಇದ್ದೇನೆ, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದ ತಿರುಗಿ ಹೊಂದಿದರು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ಪುರುಷರು, ಸೇವಕರು, ಸಭಾ ಹಿರಿಯರು, ಸ್ತ್ರೀಯರಿದ್ದಾರೆ. ಸತ್ತು ಹೋಗಿದ್ದ ತಮ್ಮವರನ್ನ ಪುನರುತ್ಥಾನದ ತಿರುಗಿ ಹೊಂದಿದರು. ಈ ವಿಷಯಗಳನ್ನ ನಾವು ಗಮನಿಸುವಾಗ ಪ್ರೇರೆ, ಇಷ್ಟು ಜನ ನಂಬಿಕೆ ವೀರರು 11ನೇ ಅಧ್ಯಾಯದಲ್ಲಿದ್ದಾರೆ. ನಾವೇನಾಗಿದ್ದೇವೆ? ನಮ್ಮ ಪೂರ್ವಿಕರು, 2ನೇ ವಾಕ್ಯವನ್ನು ನಾವು ನೋಡುವಾಗ, ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರು.
ಇದಕ್ಕಾಗಿ ಕೆಲವು ಸಾಕ್ಷಿಗಳನ್ನು ಅಥವಾ ಒಂದು ಉದಾಹರಣೆಗಾಗಿ ಅಥವಾ ಒಳ್ಳೆಯ ಹೆಸರನ್ನು ಪಡ್ಕೊಂಡಂತ ಯಾವ ರೀತಿಯಲ್ಲಿ, ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಥವಾ ದೇವರು ನಮ್ಮ ಪಿತರು ಪೂರ್ವಿಕರು ಆಗಿರುವಂತ ಅಬ್ರಹಾಮನ ಕರೆಯಲ್ಪಟ್ಟಾಗ ಅಬ್ರಹಾಮನಿಗೆ ಕೊಟ್ಟಂತದ್ದು ವಾಗ್ದಾನ 12ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅಲ್ಲಿ ನೋಡುವಾಗ ಪ್ರಿಯರೇ, ನಾವು ನೋಡುವಂಥದ್ದು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗಿ ನಿನ್ನನ್ನು ಅರಸುವವರನ್ನು ಅರಸುವೆನು. ಶಪಿಸುವ ಬಗ್ಗೆ ಬೇಡ. ಇದನ್ನು ನಾವು ಜ್ಞಾಪ ಮಾಡಿಕೊಳ್ಳುವಾಗ ಕೆಲವು ಉದಾಹರಣೆಗಳು ಅಥವಾ ದೇವರು ಹೇಗೆ ಒಬ್ಬರಿಂದ, ಒಬ್ಬ ನಂಬಿಗಸ್ತನು, ಒಬ್ಬ ನೀತಿವಂತನು, ಒಬ್ಬ ಭಯಭಕ್ತಿ ಉಳ್ಳಂತ ಒಬ್ಬ ವ್ಯಕ್ತಿ ಇರುವಂತ ಸ್ಥಳ, ಕುಟುಂಬ, ಸಭೆ ಹೇಗೆ ಅಭಿವೃದ್ಧಿ ಆಗುತ್ತದೆ. ನಂಬಿಕೆ ಒಂದು ಜೀವನ. ಇವರೆಲ್ಲ ನಂಬಿಕೆಯಿಂದಲೇ ಈ ಒಂದು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬರುವಾಗ ಪ್ರಿಯರೇ, ಅಲ್ಲಿ ಗಮನಿಸುವಂಥದ್ದು ಬಹಳ ಶ್ರೇಷ್ಠವಾಗಿರುವುದನ್ನ ನಾವು ನೋಡ್ತೇವೆ. ಏನೆಂಬುದಾಗಿ ನಾವು ಗಮನಿಸ್ತೇವೆ. ಅಲ್ಲಿ ಪ್ರಾರಂಭ ಮಾಡಲ್ಪಟ್ಟಂತ ವಾಕ್ಯ ಧ್ಯಾನಕ್ಕೆ ಓದುವಾಗ ಅಲ್ಲಿ ಸಿಕ್ಕುವಂತ ಒಂದು ವಿಷಯಗಳು ಪ್ರಾರಂಭದಲ್ಲಿ ಅವನು ಹೇಳ್ತಾನೆ. ನಂಬಿಕೆಯಿಂದಲೇ ಹೆಬೇರನ ಬಗ್ಗೆ ಹೇಳುತ್ತಾ ಅನೋಕನು, ನೋಹನು ಇವರೆಲ್ಲರನ್ನ ಆ ಪಟ್ಟಿಯಾಗಿ ತೋರಿಸುವಂತ ಭಕ್ತನಾಗಿರೋ ಗ್ರಂಥಕರ್ತನು ಹೇಳುವಂತ ಒಂದು ವಿಷಯಗಳನ್ನ ಪ್ರೇರೆ ಬಹಳಷ್ಟು ನಾವು ಗಮನಿಸ್ತೇವೆ. ಆದ್ರೆ ಈ ದಿನ ನಾನು ಆರಿಸಿಕೊಂಡ ಭಾಗ, ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಹಾಗಾದ್ರೆ ಯಾರು, ಯಾವ ರೀತಿಯ, ಯಾವ ಸ್ಥಳದಲ್ಲಿ ಅವರಿಗೆ ಒಳ್ಳೆಯ ಹೆಸರು ಬಂತು, ಎಂತಹ ಸ್ಥಳದಲ್ಲಿ ಅವರ ಹೆಸರನ್ನು ಪಡ್ಕೊಂಡ್ರು ಎಂಬುದಕ್ಕೋಸ್ಕರವಾಗಿ ಕೆಲವು ಸಾಕ್ಷಿಗಾಗಿ ಮತ್ತು ಸಜೀವ ಸಾಕ್ಷಿಗಳಾಗಿ ಸತ್ಯವೇದದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಂತ ವ್ಯಕ್ತಿಗಳನ್ನ ಕುರಿತು ಈ ರಾತ್ರಿ ಧ್ಯಾನ ಮಾಡೋಣ ಎಂಬುದಾಗಿ ಕರ್ತನಾತ್ಮನ ಸಿದ್ಧನಾಗಿದ್ದನ್ನು ನೋಡೋಣ. ಆದಿಕಾಂಡಕ್ಕೆ ಹಿಂತಿರುಗಿ ಬರುವಾಗ 26ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತ ಒಂದು ಮಾತು, 26ನೇ ಅಧ್ಯಾಯ 12ನೇ ವಾಕ್ಯ. ಆದಿಕಾಂಡ 26ನೇ ಅಧ್ಯಾಯದ 12ನೇ ವಾಕ್ಯ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದ್ದನು. 28ನೇ ವಾಕ್ಯ. ಆ ಸಮಯದ ಕಾರಣ ಕೆಲವು ವಿಷಯಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದಿದ್ದರಿಂದ, ಇಲ್ಲಿ ನಾವು ಗಮನಿಸುವಂಥದ್ದು, ಅಬ್ರಾಮನು ದೇವರಿಂದ ಆಶೀರ್ವದಿಸಲ್ಪಟ್ಟನು. ಅಬ್ರಾಮನ ಲೋಟನು ಅಗಲುವಾದಂತಹ ಸ್ಥಳಗಳು, ಅಬ್ರಾಮನ ಚರಿತ್ರೆ ನಮಗೆ ಗೊತ್ತುಂಟು. ಅಬ್ರಾಮನ ಮಗನಾಗಿರುವ ಇಸಾಕನು ಅಬಿಮೇಲೆಕನ ಮುಂದೆ ಅವನು ದನ ಕುರಿಗಳುಳ್ಳವನಾಗಿ ಬೆಳೆದಾಗ ಅವನು ಹೊಟ್ಟೆ ಕಿಚ್ಚುಪಟ್ಟರೆಂಬುದಾಗಿ ನೋಡುತ್ತೇವೆ. ಆದ್ರೆ ಇಸಾಕನಿಲ್ಲದೆ ನಮ್ಮ ಊರುಗಳಿಗೆ, ನಮ್ಮ ಗ್ರಾಮಕ್ಕೆ ಸಮಾಧಾನ ಸಂತೋಷ ಇರುವುದಿಲ್ಲೆಂಬುದಾಗಿ ನೆನೆಸಿ ಹೊರಡಿಸಿ ಬಿಟ್ಟಂತ, ನೀನು ಹೊರಟು ಹೋಗು ಎಂಬುದಾಗಿ ಕಳಿಸಲ್ಬಿಟ್ಟಂತ ಆ ಇಸಾಕನನ್ನ ಹುಡುಕಿಕೊಂಡು ಬಂತ ಅಬಿಮೇಲೆಕನು ಹೇಳುವಂತ ಒಂದು ಮಾತು, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಒಳ್ಳೆ ಹೆಸರು ಪಡೆದುಕೊಂಡ್ರು. ಯಾಕೆ? ಇವರು ದೇವರನ್ನು ನಂಬಿದ್ರು. ಇಸಾಕನು ವಾಗ್ದಾನದ ಪುತ್ರನು, ದೇವರ ವಾಗ್ದಾನ ಹುಟ್ಟಿದಂತವನು. ಇಸಾಕನಿಗೆ ದೇವರು ವಾಗ್ದಾನ ಮಾಡಿದ್ದನು, ಅಬ್ರಾಹ್ಮ ನಿನ್ನ ತಂದೆಯಾದ ದೇವರಾದ ನಾನು, ನೀನು ನಿನ್ನ ತಂದೆಯಾಗಿ ನನ್ನ ಮಾತುಗಳನ್ನ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವನು ಮತ್ತು ನಾನು ನಿನ್ನ ಸಂಗಡಿಯವರೇನೆಂಬುದಾಗಿ. ಈ ದೇಶದಲ್ಲಿ ಇದ್ದಾಗ ಅಲ್ಲಿ ಇಸಾಕನ ಹೇಳಿಕೊಳ್ಳುತ್ತಾ ಇಲ್ಲ, ನಾನಿರುವ ಸ್ಥಳದಲ್ಲಿ ನನ್ನ ದೇವರಿದ್ದಾರೆ ಎಂಬುದಾಗಿ. ಅಲ್ಲಿಗೆ ಬಂದಂತ ಅಬಿಮೇಲೆಕನ ಮಂತ್ರಿಯಾದ ಅಲ್ಲಿ ನೋಡ್ತಾ ಅಹುಜ್ಜತನು ಸೇನಾಪತಿ ಸಂಗಡ ಕರೆದುಕೊಂಡು ಇಲ್ಲಿಗೆ ಬಂದಂತ ಜನರು ಹೇಳ್ತಾ ಇದಾರೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ನಮ್ಮ ಪೂರ್ವಿಕರು ಸತ್ಯವೇದದಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯತವಾಗಿ ನಡೆದುಕೊಂಡಂತ ಭಕ್ತರುಗಳು ಪ್ರೇರೆ. ನಾವು ಬರೋದಿನಲ್ಲಿ ಧ್ಯಾನ ಮಾಡೋಣ ನೋಡಿದ್ರೆ ಹೆಬೇರನು, ಅನೋಕನು, ನೋಹನು. ಈಗ ನೋಡುವಾಗ ಪ್ರೇರೆ ಇಸಾಕನು ನಂಬಿಕಸ್ಥನಾಗಿದ್ದನು. ಇಸಾಕನು ಕುರಿತ ಒಂದು ಪಾಠ ಬಹಳಷ್ಟು ನನಗೆ ಕಲಿತುಕೊಳ್ಳುವಾಗ ನನಗೆ ಸಂತೋಷವಾಗಿರುವಂತ ಒಂದು ಮಾತು, ಇಸಾಕನು ತನ್ನ ಹೆಂಡತಿಯಾಗಿರುವಂತ ರೆಬಕ್ಕಳು ಬಂಜೆಯಾಗಿರಲಾಗಿ, 19ನೇ ವಾಕ್ಯ ಬಹಳ ಸಂತೋಷವುಳ್ಳಂತ ಒಂದು ಮಾತು ನೋಡ್ತೇವೆ. 25ನೇ 21 ಆಕೆ ಬಂಚೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನ ಬೇಡಿಕೊಂಡನು. ಸ್ವಲ್ಪ ಇಲ್ಲಿ ಆಲೋಚನೆ ಮಾಡೋಣ. ಇಸಾಕನು ಯಾರಿಗೋಸ್ಕರ ಬೇಡಿಕೊಳ್ಳುತ್ತಿದ್ದಾನೆ? ನಾನು ಈಗಾಗಲೇ ಇವತ್ತು ಸಂದೇಶದಿಂದ ನಾವು ಏನಾಗಿದ್ದೇವೆ, ನಾವು ಯಾರಾಗಿದ್ದೇವೆ? ಹಾಗಾದ್ರೆ ತನ್ನ ಕುಟುಂಬಕ್ಕೋಸ್ಕರವಾಗಿ, ತನ್ನ ಕುಟುಂಬದ ಅಭಿವೃದ್ಧಿಗೋಸ್ಕರವಾಗಿ ತನ್ನ ಹೆಂಡತಿ, ತನ್ನ ಸಹಪಾಠಿ ಬಂಜೆ ಎಂಬುದಾಗಿ ದುಃಖದಲ್ಲಿರುವಾಗ, ಕಣ್ಣೀರಿನಲ್ಲಿದ್ದಾಗ ಆಕೆ ತಾಯಿಯಾಗಬೇಕೆಂಬ ಹಂಬಲ ಪ್ರೇರೆ. ಏಕೆಂದ್ರೆ ನೋಡ್ತೇವೆ, ರಾಹೇಲಳು ಯಾಕೋಬನ ಬಳಿಗೆ ಹೋಗಿ ಹೇಳ್ತಾಳೆ, ನನಗೆ ಮಕ್ಕಳಾಗ್ಲಿಲ್ಲ, ನನ್ನ ತಾಯಿ ಆಗ್ಲಿಲ್ಲ ಅಂದ್ರೆ, ನನ್ನ ಸಂತಾನ ಫಲ ಆಗ್ಲಿಲ್ಲ, ನಾನು ಸತ್ತು ಹೋಗ್ತೀನಿ ಎಂಬುದಕ್ಕೆ ಹೆದರಿಸ್ತಾಳೆ.
ಇಲ್ಲಿ ಸಾರಿ ರೆಬಕ್ಕಳು ಕೇಳದಿದ್ದರು, ರೆಬಕ್ಕಳಿಗೆ ನೋವಿದೆ. ಆದರೆ ತನ್ನ ಹೆಂಡತಿ ತಾಯಿಯಾಗಬೇಕೆಂಬಂತ ಹಂಬಲಕ್ಕೋಸ್ಕರವಾಗಿ ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿದಂತ ಇಸಾಕನು ಇಲ್ಲಿ ಕಲಿಯುವಂಥದ್ದು ಪ್ರಿಯರೇ. ವಾಕ್ಯವನ್ನು ಕೇಳಿ ಈಗಾಗಲೇ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 30ನೇ ವಾಕ್ಯದ ನೋಡಿದ್ವು. ಸತ್ತು ಹೋಗಿದ್ದಂತ ತಮ್ಮ ಗಂಡಂದಿನ ಬುಧಿಸಿಕೊಂಡಂತ ಸ್ತ್ರೀಯರು. ಹಾಗಾದ್ರೆ ಗಂಡಂದಿರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಹೆಣ್ಣು ಮಕ್ಕಳು, ಹೆಂಡತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂತ ಇಸಾಕ ಇಲ್ಲಿ ಕಲಿತುಕೊಳ್ಳುವಂಥದ್ದು. ಇಂದಿನ ದಿನಗಳಲ್ಲಿ ಅನೇಕರು ಪ್ರಿಯರೇ ತನ್ನ ಹೆಂಡತಿಗೆ, ಗಂಡನಿಗೆ, ಮಕ್ಕಳಿಗೆ ಅನಾರೋಗ್ಯ ಸ್ಥಿತಿ ಆದರೆ, ಕಷ್ಟ ಬಂದ್ರೆ ಮೊದಲು ಹೇಳುವಂಥದ್ದು ಮತ್ತೊಬ್ಬರಿಗೆ ಫೋನ್ ಮಾಡಿ ಅಥವಾ ಹಾಕುವಂಥದ್ದು ಪ್ರಾರ್ಥನೆ ಮಾಡ್ರಿ. ಮೊದಲು ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಮತ್ತೊಬ್ಬರಿಗೆ ಹೇಳುವುದು ಪ್ರೈತಲಾಡ್ ದೇವರಿಗೆ ಸ್ತೋತ್ರ ಹೇಳೋಣ. ಆದರೆ ಮೊದಲು ನಮ್ಮ ಕುಟುಂಬಕ್ಕಾಗಿ, ತಮ್ಮ ಹೆಂಡತಿಗೋಸ್ಕರ, ಗಂಡನಿಗೋಸ್ಕರವಾಗಿ ಆಗುವಂತ ಅನಾಹುತಗಳು, ಕಷ್ಟಗಳಿಗೋಸ್ಕರವಾಗಿ ನಾವು ಕೃಪಾಸನದ ಬಳಿಗೆ ಹೋಗಿ, ನೀನು ಯಾವ ಸ್ಥಳದಲ್ಲಿ ನಿತ್ಯ ಪ್ರಾರ್ಥನೆ ಮಾಡುತ್ತಿದ್ಯೋ ಅಲ್ಲಿಗೆ ಹೋಗಿ ಮೊಣಕಾಲುರಿ ಮೊದಲು ನೀನು, ನಾನು ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಇಸಾಕನ ಗಮನಿಸ್ತಾ ಇದ್ದೇವೆ. ಈ ನಂಬಿಕೆಯ ವೀರರ ಪಟ್ಟಿಯಲ್ಲಿರುವಂತ ರಹಾಬಳನ್ನ ನೋಡ್ತೇವೆ ಪ್ರಿಯರೇ. ಬಂದಂತ ದೂತರ ಸಂಗಡ ಆಕೆ ಹೇಳುವಂಥದ್ದು, ನೀವು ಈ ಪಟ್ಟಣವನ್ನು ಹಾಳು ಮಾಡೋದಕ್ಕೆ ಬರುವಾಗ ನನ್ನ ತಂದೆ ಮನೆಯವರನ್ನ, ತನ್ನ ಗಂಡನ ಮನೆಯವರನ್ನ ಉಳಿಸಬೇಕೆಂಬುದಾಗಿ ವಿಜ್ಞಾಪನೆ ಮಾಡಿದಂತ ಸ್ತ್ರೀ. ನಾವೇನಾಗಿದ್ದೇವೆ? ನಮ್ಮ ಪೂರ್ವಿಕರು ಪ್ರೇರೆ ನೋಡ್ರಿ, ತನ್ನ ಹೆಂಡತಿಯು ಗರ್ಭವಿಲ್ಲದಿರುವಾಗ ತನ್ನ ಹೆಂಡತಿಗೋಸ್ಕರವಾಗಿ ಕರ್ತನ ಮುಂದೆ ಮೊರೆ ಮಾಡಿದಂತ ದಾಸನು, ವಿಜ್ಞಾಪನೆ ಮಾಡಿದವನು, ಪ್ರಾರ್ಥನೆ ಮಾಡಿದಂತ ಇಸಾಕನು. ನಾವು ಯಾರಾಗಿದ್ದೇವೆ? ನಮ್ಮ ಕುಟುಂಬಕ್ಕೋಸ್ಕರವಾಗಿ, ನಮಗೆ ಕೊಟ್ಟದ ಸಹಪಾಠಿಗಳಿಗೋಸ್ಕರವಾಗಿ, ನಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರತಿನಿತ್ಯನೂ ಪ್ರಾರ್ಥನೆ ಮಾಡುವವರಾಗಿದ್ದೇವೆಯೋ? ಅಥವಾ ನನಗಾಗಿ ಪ್ರಾರ್ಥನೆ ಮಾಡುವಂತ ಅನೇಕ ಗುಂಪುಗಳಿವೆ. ಈಗಿರುವಂತ ಈ ಒಂದು ವಾಟ್ಸಪ್ ಗುಂಪುಗಳು ಹಾಕಬೇಕು ಬೇಡ ಎಂಬುದಾಗಿಲ್ಲ. ಮೊದಲು ನಾನು, ನೀನು ನಮ್ಮ ಕುಟುಂಬಕ್ಕೋಸ್ಕರವಾಗಿ, ನಮ್ಮ ಮಕ್ಕಳಿಗೋಸ್ಕರವಾಗಿ ಎಷ್ಟು ಸಾರಿ ಕರ್ತನ ಮುಂದೆ ಕಣ್ಣೀರು ಹಾಕುತ್ತಾ ಇದ್ದೇವೆ. ತನ್ನ ಹೆಂಡತಿಗೋಸ್ಕರವಾಗಿ, ಗಂಡನಿಗೋಸ್ಕರವಾಗಿ ಕರ್ತನೆ ಅವರು ಮಾಡೋ ಪ್ರಯಾಣದಲ್ಲಿ ನನ್ನ ಸತ್ತವರನ್ನ ಅಲ್ಲಿ ನೋಡ್ರಿ. ಇಬ್ರಿಯ ಪತ್ರಿಕೆ ಆ ಮಾತನ್ನ ಬಹಳಷ್ಟು ನಾನು ಸಂತೋಷವಾಗಿ, ಆನಂದಕರವಾಗಿ, ಎಂತಹ ಸ್ತ್ರೀಯರು ಆ ವಾಕ್ಯವನ್ನು ಗಮನಿಸುವಾಗ ಪ್ರೇರೆ ಅವ್ರೇನ್ ಮಾಡಿದ್ರು ಎಂಬುದಾಗಿ ಗಮನಿಸುವಾಗ ಅಲ್ಲಿ ನೋಡಿದ ಸ್ತ್ರೀಯರು ಸತ್ತು ಹೋಗಿದ್ದವ ತಮ್ಮನ್ನು ಪುನಃ ತಿರುಗು ಹೊಂದಿದ್ದಾರೆ ಅಂದ್ರೆ ಎಂತ ಪ್ರಾರ್ಥನೆ ಮಾಡೋರಾಗಿದ್ದರು. ಅವ್ರು ಮಾಡುವಂತ ಪ್ರಾರ್ಥನೆ ಪ್ರಿಯರೇ ನಾವು ನೋಡ್ತೇವೆ. ಆ 1 ವರ್ಷ 17 ಕೆಲವು ದಿನಗಳ ನಂತರ ಮನೆಯ ಯಜಮಾನಿದ ಸ್ತ್ರೀಯ ಮಗನ ಅಸ್ವಸ್ಥನಾದನು. ಹುಡುಗನಿಗೆ ರೋಗ ಹೆಚ್ಚಾದರೆ ಉಸಿರು ನಿಂತು ಹೋಯಿತು. ಆಗ ಆ ಸ್ತ್ರೀಯು ಏಲಿಯನಿಗೆ ದೇವರ ಮನುಷ್ಯನೇ ಎಂಬುದಾಗಿ ಬಂದು ತನ್ನ ಮಗನನ್ನು ಉಳಿಸು ಎಂಬುದಾಗಿ. ಬೇರೆ ಈಗ ನಾವು ಕಲಿಯುವಂತ ಒಂದು ಸಂದರ್ಭವಲ್ಲ. ನಮ್ಮ ಪೂರ್ವಿಕರು ನಂಬಿಕೆಯಿಂದ, ವಿಧೇಯತೆಯಿಂದ, ನೀತಿಯಿಂದ, ಭಯಭಕ್ತಿಯಿಂದ, ಯಥಾರ್ಥತೆಯಿಂದ ದೇವರ ಕೃಪೆಗೆ ಪಾತ್ರನಾಗುವುದರಿಂದ ಅವರು ಪಡೆದುಕೊಳ್ಳುತ್ತಿದ್ದಾರೆ, ಬದುಕಿಸಿಕೊಳ್ಳುತ್ತಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲು ನಮ್ಮ ಕುಟುಂಬಕ್ಕೆ ನಾವು ಯಾರಾಗಿದ್ದೇವೆ? ಯಾಕೆಂದ್ರೆ ನಾನು ವಿಷಯಗಳನ್ನು ಧ್ಯಾನ ಮಾಡುವಾಗ ನನಗೆ ಬಹಳ ದುಃಖ ತರುವಂಥದ್ದು ಮತ್ತು ಆನಂದ ಪಡಿಸುವಂಥದ್ದು, ಉತ್ತೇಜನ ಪಡಿಸುವಂಥದ್ದು ಮಾತನ್ನ ನಾನು ಗಮನಿಸ್ತಾ ಬಂದೆ. ಆ ಭಕ್ತನಾದ ಪೌಲನ ಒಂದು ವಿಷಯಕ್ಕೆ ನಾವು ಬರುವಾಗ ಅಪೊಸ್ತಲ ಕೃತ್ಯಗಳಲ್ಲಿ ಆ ಮಾತುಗಳನ್ನು ಬಹಳಷ್ಟು ನಾವು ಧ್ಯಾನ ಮಾಡಿಕೊಳ್ಳಬಹುದು ಪ್ರೇರೆ. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯದ 9ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯದ 9ನೇ ವಾಕ್ಯ. ಈಗ ನಾವು ನೋಡ್ತೇವಲ್ಲಿ, ಹೀಗೆ ಬಹುಕಾಲ ಕಳೆದು ಹೋಯಿತು, ಮಹಾ ಉಪವಾಸ ದಿನವೂ ಆಗಿ ಹೋಗಿತ್ತು. ಈ ಸಂದರ್ಭದಲ್ಲಿ ಸಮುದ್ರ ಪ್ರಯಾಣ ಮಾಡುವುದು ಅಪಾಯಕರವಾಗಿದ್ದರಿಂದ ಪೌಲನ ಜನರೇ, ಈ ಪ್ರಯಾಣದ ಸರಕಿಗೂ ಅಡಿಗೆಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಬಹು ಕಷ್ಟವೂ ಬಹು ನಷ್ಟವೂ ನನಗೆ ತೋರುತ್ತದೆ ಎಂಬುದಾಗಿ ಅವರನ್ನು ಎಚ್ಚರಿಸುತ್ತಿರುವಂತ ಪೌಲನು ಅವರಿಗೆ ಇದು ನಮ್ಗೆ ಗೊತ್ತುಂಟು. ಅಧ್ಯಾಯ ಸುಮಾರು 14 ದಿನಗಳ ಕಾಲ ಹಡಗಿನಲ್ಲಿ ಸಮುದ್ರ ಪ್ರಯಾಣ ಮಾಡುತ್ತಿದ್ದಾರೆ. 14 ದಿನಗಳ ಕಾಲ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ 14 ದಿನ ಆಗಿದೆ. ಹಡಗಿನಲ್ಲಿ ಎಷ್ಟು ಜನ ಇದ್ರೆಂಬುದಾಗಿ ನಾವು ಗಮನಿಸುವಾಗ ಪ್ರೇರೆ ಆ ಒಂದು ಸಂಖ್ಯೆ 37ನೇ ವಾಕ್ಯ 27-37 ಅಪೊಸ್ತಲ ಕೃತ್ಯಗಳು 27ನೇ ವಾಕ್ಯ 37ನೇ ವಾಕ್ಯ ನೋಡೋಣ. ಹಡಗಿನಲ್ಲಿದ್ದ ನಾವೆಲ್ಲರೂ 276 ಮಂದಿ. ಗಮನಿಸಿದ್ರ? 276 ಮಂದಿ ಪ್ರಯಾಣ ಮಾಡುತ್ತಿರುವ ಈ ಹಡಗು. ಯಾಕೆಂದ್ರೆ ಇಸಾಕನು ತನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದರಿಂದ ನಾವು ಏನಾಗಿದ್ದೇವೆ? ನಮ್ಮ ಪೂರ್ವಿಕರು ನಂಬಿಕಸ್ಥರಾಗಿದ್ದರು, ನೀತಿವಂತರಾಗಿದ್ದರು, ದೇವರ ಆಜ್ಞೆಗಳನ್ನ ಕೈಗೊಳ್ಳುವವರಾಗಿದ್ದರು, ದೇವರ ಮಾತಿಗೆ ವಿಧೇಯರಾಗುವವರಾಗಿದ್ದರು. ಆದ್ದರಿಂದ ಅವರ ನಂಬಿಕೆಯಿಂದ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದರು. ಅವರ ನಂಬಿಕೆಯಿಂದ ನದಿಗಳನ್ನು ದಾಟಿದರು. ಅವರ ನಂಬಿಕೆಯಿಂದ
ಮನ್ನವನ್ನು ಸುರಿಸಲ್ಪಟ್ಟರು, ಹೊಟ್ಟೆ ತುಂಬ ಊಟ ಮಾಡಿದರೆ ಪ್ರಿಯರೇ. ಆದರೆ ಈ ಪ್ರಯಾಣದಲ್ಲಿ 276 ಮಂದಿ ಇರುವಂತ ಈ ಜನಗಳ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ಅಲ್ಲಿ ಒಂದು ಮಾತನ್ನ ನಾವು ಗಮನಿಸುತ್ತೇವೆ ಪ್ರಿಯರೇ. 23ನೇ ವಾಕ್ಯ ನಾವು ನೋಡುವುದಾದರೆ, ಪೌಲನು ಹಡಗಿನಿದ್ದವರು ಹೇಳ್ತಾ ಇದ್ದೇನೆ ಏನೆಂಬುದಾಗಿ, ಹೀಗಲಾದರೂ ನೀವು ಧೈರ್ಯದಿಂದಿರಬೇಕು, ನಿಮಗೆ ಬುದ್ಧಿ ಹೇಳುತ್ತೇನೆ, ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ಯಾಕೆ? ಕೆಳಗಡೆ ನೋಡುವಾಗ ಸಂತೋಷವಾದ ಮಾತು, ನಾನು ಯಾರವನಾಗಿದ್ದೇನೋ ಪ್ರಿಯರೇ, ಕುಟುಂಬದ ಯಜಮಾನನಾಗಿ ಈ ಕುಟುಂಬ ಎಂಬ ಹಡಗಿನ ಈ ಒಂದು ಸಮುದ್ರ ಈ ಲೋಕದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ನನ್ನ ನಿನ್ನ ಕುಟುಂಬವು ಕಷ್ಟಗಳಲ್ಲಿ ದುಃಖದಲ್ಲಿ ಜನರೇ ನಾವ್ಯಾರಾಗಿದ್ದೇವೆ. ಪೌಲ ಹೇಳುವಂತ ಮಾತನ್ನು ನಿಮಗೆ ತಂದುಕೊಳ್ಳೋಣ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿ ಮುಂದೆ ನಿಲ್ಲಬೇಕು. ಬೇರೆ ನಾವೆಲ್ಲರೂ ಕರ್ತನ ಸಾಕ್ಷಿಗಾಗಿ ಜೀವಿಸಬೇಕಾಗಿದೆ, ಕರ್ತನನ್ನು ಮಹಿಮೆಪಡಿಸಬೇಕಾಗಿದ್ದರಿಂದ ಕರ್ತನು ನಾವು ಇರುವಂತ ನಮ್ಮ ಕುಟುಂಬವನ್ನ, ನಮ್ಮ ಸಭೆಯನ್ನ ಅಲ್ಲಾಡಲು ಬಿಡುವುದಿಲ್ಲ ಪ್ರಿಯರೇ. ಅಲ್ಲಿ ಹೇಳ್ತಿದ್ರೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರು, ಆ ಮಹೋನ್ನತನು, ನಾನು ನೀನು ನಂಬಿಗಸ್ತರಾಗಿ ನಮ್ಮ ಪೂರ್ವಿಕರ ಹಾಗೆ ದೇವರ ಮಾತಿಗೆ ವಿಧೇಯನಾದಂತಹ ಅಬ್ರಹಾಮನು ಹೋಗು ಎಂಬುದಾಗಿ ಹೇಳಿದಾಗ ಹಿಂತಿರುಗಿ ನೋಡದ ಸ್ವಜನರನ್ನ, ಸ್ವಬಂಧುಗಳನ್ನ ಬಿಟ್ಟು ಮುಂದಕ್ಕೆ ಹೋಗಿ ದೇವರ ಮಾತಿಗೆ ವಿಧೇಯನಾದಂತಹ ಅಬ್ರಹಾಮನು ನಂಬಿಗಸ್ತನು, ನಂಬಿಕೆಯ ವೀರರ ಪಟ್ಟಿಯಲ್ಲಿದ್ದಾರೆ ಪ್ರಿಯರೇ. ಅಲ್ಲಿ ಗಮನಿಸ್ತೇವೆ, ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ಎಷ್ಟು ಜನ ಇದ್ದಾರೆ? 276 ಮಂದಿ. ಹಾಗಾದ್ರೆ ಒಬ್ಬ ನೀತಿವಂತನಿಂದ ಇಲ್ಲಿ ನಾವು ಕಲಿಯುವಂತ ಒಂದು ಗುಣಪಾಠ, ಒಬ್ಬ ನಂಬಿಗಸ್ತನಿಂದ, ಒಬ್ಬ ನೀತಿವಂತನು, ಒಬ್ಬ ನಂಬಿಗಸ್ತನು, ದೇವರ ವಾಕ್ಯಕ್ಕೆ ವಿಧೇಯನಾದಂತವನು. ನಮ್ಮೆಲ್ಲ ಗೊತ್ತುಂಟು, ಪೌಲನ ಹಾಗೆ ಯೋನನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾನೆ. ಯೋನನು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಯೋನನು ಅವಿಧೇಯನಾದ್ದರಿಂದ, ಅಪನಂಬಿಗಸ್ತನಾದ್ದರಿಂದ, ದೇವರ ಆಜ್ಞೆಯನ್ನು ಮೀರಿದ್ದರಿಂದ ಏನಾಯ್ತು? ಒಬ್ಬ ನೀತಿವಂತನು ಅಪನಂಬಿಗಸ್ತನಿಸಿರಿ ಪ್ರಿಯರೇ. ಒಬ್ಬ ನೀತಿವಂತನು, ಒಬ್ಬ ದೇವರಿಂದ ಆರಿಸಲ್ಪಟ್ಟವನು, ದೇವರಿಂದ ಕರೆಯಲ್ಪಟ್ಟವನು, ನಂಬಿಗಸ್ತರ ಪಟ್ಟಿರಬೇಕಾಗಿರುವಂತ ಯೋನನು ಪಶ್ಚಾತ್ತಾಪಟ್ಟು ತಿರುಗಿ ಹೋದನು. ಆದರೆ ಅವಿಧೇಯನಾಗಿದ್ದರಿಂದ ಇಡೀ ಹಡಗು ಅಲ್ಲಕಲ್ಲೋಲವಾಯಿತು, ಮುಳುಗುವಂತಕ್ಕೆ ಬಂತು. ನೀತಿವಂತನು ಒಬ್ಬ ಸೌಲನಾಗಿ, ಒಳ್ಳೆಯ ಶ್ರೀಮಂತನಾಗಿ, ಹಣವಂತನಾಗಿ, ಕ್ರೈಸ್ತ ಮಕ್ಕಳನ್ನು ಹಿಂಸಿಸುವನಾಗಿದ್ದಂತ ಸೌಲನು ಒಂದೇ ಒಂದು ಕೋಲು, ಸೌಲನೇ. ದೇವರು ಕರೆಯಲ್ಪಟ್ಟಾಗ ತನಗಿರುವಂತ, ಪೌಲ ಹೇಳುವಂಥದ್ದು, ಕ್ರಿಸ್ತರ ನಿಮಿತ್ತ ತನಗಿರುವುದೆಲ್ಲವನ್ನ ಕಸವನ್ನು ಎಣಿಸುತ್ತೇನೆ ಎಂಬುದಾಗಿ ತನ್ನ ಆಸ್ತಿ, ಅಂತಸ್ತು, ತನಗಿರುವಂತ ಆ ಒಂದು ಸ್ಥಾನ, ಮಾನ ಎಲ್ಲವನ್ನ ಬಿಟ್ಟು ದೇವರಿಗೆ ವಿಧೇಯನಾಗಿ ಸ್ವರಕ್ಕೆ ಕಿವಿಗೊಟ್ಟು ಕ್ರಿಸ್ತರನ್ನ ಹಿಂಬಾಲಿಸಿ ನೀತಿವಂತನಾಗಿ ಹೋಗುತ್ತಿರುವುದರಿಂದ ತಾನಿದ್ದಂತ ಹಡಗು 14 ದಿನಗಳ ಕಾಲ ಅಲೆಗಳಿಂದ ಅಲ್ಲಕಲ್ಲೋಲವಾಗಿ ಒಳ್ಳಾಡುತ್ತಾ ಇದ್ದರು. ಬೆಟ್ಟಗಳ ಮುಂದೆ ಹೋಗುತ್ತಾ ಇದ್ದರು, ಬೆಟ್ಟಗಳ ಒಂದು ಅಲೆಗಳು ಬಂದು ತಳ್ಳುತ್ತಾ ಇದ್ದರು. ಒಬ್ಬ ನೀತಿವಂತನಾದ ಪೌಲನು ಆ ಪ್ರಯಾಣದಲ್ಲಿದ್ದರಿಂದ, ಆ ಪೌಲನು ಸಾಕ್ಷಿಯಾಗಿ ನಿಲ್ಲಬೇಕಾಗಿದ್ದರಿಂದ, ಆ ಪೌಲನು ದೇವರ ಸುವಾರ್ತೆ ಹೇಳಬೇಕಾಗಿದ್ದರಿಂದ, ಆ ಪೌಲನು ದೇವರನ್ನು ಘನಪಡಿಸಬೇಕಾಗಿದ್ದರಿಂದ 276 ಜನರು ಒಂದು ಪ್ರಾಣ ಹೋಗಲಿಲ್ಲ ಪ್ರಿಯರೇ. ನಾವೇನಾಗಿದ್ದೇವೆ? ತನ್ನ ಕುಟುಂಬವು ದುಃಖದಲ್ಲಿದೆ, ತನ್ನ ಧರ್ಮಪತ್ನಿಯು ಸಂತಾನವಿಲ್ಲದವಳಾಗಿದ್ದಾಳೆ, ಪಂಚೆ ಎಂಬುದಾಗಿ ಬಯಸಿಕೊಳ್ಳುತ್ತಾಳೆ, ಅನೇಕರ ನಿಂದನೆ ಗುರಿಯಾಗಿದ್ದಾಳೆ ಎಂಬುದಾಗಿ ತನ್ನ ಹೆಂಡತಿಗೋಸ್ಕರವಾಗಿ ವಿಜ್ಞಾಪನೆ ಮಾಡದ ಇಸಾಕ ನಮ್ಮ ಪೂರ್ವಿಕರು. ದೇವಚಂದ್ರ, ಇನ್ನು ನಾವು ಗಮನಿಸುವಾಗ, ಇನ್ನು ನಾವು ಧ್ಯಾನ ಮಾಡುವಾಗ ಮತ್ತೊಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಿಕಾಂಡ 26ನೇ ಅಧ್ಯಾಯದ 12ನೇ ವಾಕ್ಯ. ಆದಿಕಾಂಡ 26ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ನಾವು ಬರೋಣ ಪ್ರೇರೆ. ಈಗಾಗಲೇ ಇದನ್ನು ನಾವು ಓದಿಕೊಂಡಿದ್ದೇವೆ. 30ನೇ ಅಧ್ಯಾಯ 25ನೇ ವಾಕ್ಯ, 30ನೇ ಅಧ್ಯಾಯ ಆದಿಕಾಂಡ 30ನೇ ಅಧ್ಯಾಯದ 25ನೇ ವಾಕ್ಯ. ಇಲ್ಲಿ ಒಳ್ಳೆಯ ಉತ್ತಮವಾದಂತಹ ಒಂದು ನಮ್ಮ ಪೂರ್ವಿಕರು ನಂಬಿಗಸ್ತರು ಸಿಗುತ್ತಾರೆ. ಇಲ್ಲಿ ನೋಡೋಣ. ರಾಹೇಲಳು ಯೋಸೇಫನ ಎತ್ತ ನಂತರ ಯಾಕೋಬನು ಲಾಬಾನನಿಗೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು, ನನ್ನ ಸೇವೆ ಮಾಡಿ ಪಡಿಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ, ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೆಯೆಂದು ಹೇಳಲು ಗಮನಿಸಿರಿ ಪ್ರಿಯರೇ. ಲಾಬನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲಿ ಇರು. ಯಾಕೆ ಹೇಳ್ತಿದ್ದಾನೆ ಲಾಬನು? ಕೆಳಗೆ ನೋಡ್ರಿ, ನನ್ನ ಬಳಿಯಲ್ಲಿರು, ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ ಎಂಬುದಾಗಿ ಹೇಳ್ತಾನೆ. ಯಾಕೆ?
ಯೆಹೋವನು ನಿನ್ನ ನಿಮಿತ್ತ ನನ್ನ ಅಭಿವೃದ್ಧಿಪಡಿಸಿದ್ದಾನೆಂದು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಹೋವನು, ಗಮನಿಸ್ರಿ, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ ಚೆನ್ನಾಗಿ ತಿಳಿದಿದ್ದೇನೆ. ಇಲ್ಲೇನು ಕಲಿಬಹುದು? ಇಲ್ಲೇನೋ ತಿಳಿದುಕೊಳ್ಳಬಹುದು? ಹೇಗೋ ಪೌಲನಿದ್ದಂತ ಹಡಗಿನಲ್ಲಿದ್ದವರನ್ನ ಪ್ರಾಣ ಉಳಿಸಿದ ಕರ್ತನು ಲಾಭನ ಮನೆಯಲ್ಲಿ ಯಾಕೋಬನು ಬಂದಿದ್ದರಿಂದ, ಯಾಕೋಬನು ಲಾಭನ ಮನೆಗೆ ಪ್ರವೇಶ ಮಾಡಿದ್ದರಿಂದ, ಯಾಕೋಬನ ಕುರಿಗಳನ್ನು ಕಾದಿದ್ದರಿಂದ ಅಭಿವೃದ್ಧಿಪಡಿಸಿದನೆಂಬುದಾಗಿ ಯೆಹೋವ ನಿನ್ನ ನಿಮಿತ್ತ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕುಟುಂಬದಲ್ಲಿ ಯಜಮಾನನಾಗಿ, ಕುಟುಂಬವಾಗಿ, ಸತಿಪತಿಗಳಾಗಿ, ನೀತಿವಂತರಾಗಿ, ಪ್ರಾರ್ಥನೆಗೆ ಒತ್ತು ಕೊಡುವಂತವರಾಗಿ, ಪ್ರಿಯರೇ, ಒಂದು ವೇಳೆ ನೋವಾಗಬಹುದು. ಇಸಾಕನಾಗಿ ಮೊದಲು, ರಾಹೇಬಳ ಹಾಗೆ ಇನ್ನು ಅನೇಕರಿದ್ದಾರೆ, ಹೇಳ್ತೇನೆ. ಈಗ ರಾಹೇಬಳು ತನ್ನ ಕುಟುಂಬವನ್ನು ಉಳಿಸಿ ಕಾಪಾಡಿದ ಅಯ್ಯನವರೇ ಎಂಬುದಾಗಿ ಪ್ರಾರ್ಥನೆ ಮಾಡೋದು ಗಮನಿಸ್ತೇವೆ ಯೆಹೋಶುವ ಗ್ರಂಥದಲ್ಲಿ. ಆದ್ದರಿಂದ ನಮ್ಮ ಕುಟುಂಬಕ್ಕೋಸ್ಕರವಾಗಿ ಒಬ್ಬ ನೀತಿವಂತನು ಇರುವಂತ ಒಂದು ಕುಟುಂಬ, ಒಬ್ಬ ಭಯಭಕ್ತಿ ಉಳ್ಳಂತ ಒಂದು ಕುಟುಂಬ ಆದ ಕಾರಣ ಇವರು ನಂಬಿಕೆ ವೀರರು. ಅವರಿರುವಂತ ಆ ಒಂದು ಸ್ಥಳ ನಾವು ನೋಡ್ತೇವೆ. ಅಬ್ರಹಾಮನಿದ್ದಂತ ಸ್ಥಳದಲ್ಲಿ, ಇಸಾಕನಿದ್ದಂತ ಸ್ಥಳದಲ್ಲಿ ಅಭಿವೃದ್ಧಿ ಬಹಳಷ್ಟು ದನ ಕುರಿಗಳುಳ್ಳಾದನು. ನೀವು ಹೊರಟು ಹೋಗು ಎಂಬುದಾಗಿ ಕಳಿಸಲ್ಪಟ್ಟಂತ ಅಭಿಮೇಲಕರು ಮತ್ತೆ ಹುಡುಕಿಕೊಂಡು ಬರುತ್ತಿದ್ದಾನೆ. ಯಾಕೆ? ಅವರಿದ್ದರೆ ಮಾತ್ರ ನಮ್ಮ ಊರಿಗೆ ಸಮಾಧಾನ, ಅವರಿದ್ದರೆ ಮಾತ್ರ ನಮ್ಮ ಮನೆಗೆ. ಪ್ರಿಯರೇ, ಒಂದು ವೇಳೆ ನಾವು ಒಂದು ಸಭೆಯನ್ನ ಬಿಟ್ಟು ಇನ್ನೊಂದು ಕಡೆ ಹೋಗ್ತಿದ್ರೆ ಇಡೀ ಸಭೆ ನಮ್ಮನ್ನ ಹುಡುಕಿಕೊಂಡು ಬರಬೇಕು. ಯಾಕಂದ್ರೆ ಅವರು ನಮ್ಮ ಸಭೆಯಲ್ಲಿದ್ದಾಗ ಒಳ್ಳೆ ಹಾಡುವಂತರು, ಒಳ್ಳೆ ಪರಿಚಾರಿಕರಾಗಿದ್ದರು. ನಮ್ಮ ಸಭೆಯಲ್ಲಿ ನಮ್ಮೊಟ್ಟಿಗಿದ್ದಾಗ ಅವ್ರು ಮಾಡುತ್ತಿದ್ದ ಸೇವೆ. ಪ್ರಿಯರೇ, ಯಾಕೆ ಇಸಾಕನ ಹುಡುಕೊಂಡು ಹೋದ ಅಭಿಮೇಲಕನು? ಕೆಲವರಾದ್ರೆ ಆಯ್ತು, ಇಷ್ಟು ದಿನ ಒಂದು ವೇಳೆ ಯಾವ್ದಾದ್ರು ಒಂದು ಮನೆಯಲ್ಲಿ ಮದುವೆ ಮಾಡಿಕೊಂಡು ಮಾವನ ಮನೆಯಲ್ಲಿ 3 ದಿನ ನೋಡೋಣ. ಈ ಕಾಲದಲ್ಲಿ ಹೋದಂತ ಒಂದು ದಿನ ಓಕೆ, ನಮ್ಮ ಹಳೆಯ ಬಂದಿದ್ದಾನೆ, ತುಂಬಾ ಥ್ಯಾಂಕ್ಸ್. ಹೋದಂತ ದಿನ ಏನೋ ಒಂದು ಸ್ವೀಟು, 2ನೇ ದಿನ ಏನೋ ನಾನ್ ವೆಜ್ ಮಾಡಿ, 3ನೇ ದಿನ ಯಾವಾಗ ಹೋಗ್ತಾರೆ ಅಂತ ಕೇಳ್ಬಿಟ್ಟು ಅವರೇ ಟಿಕೆಟ್ ಬುಕ್ ಮಾಡೋ ಕಾಲ. ಅದನ್ನ ಇಬ್ಬರನ್ನ ಮದುವೆ ಮಾಡಿಕೊಂಡು 4 ಜನ ಇದ್ದಾರೆ, ಸುಮಾರು ಮಕ್ಕಳನ್ನ ಪಡೆದು ಎಲ್ಲ ಸಾಕಾಗಿ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಲಾಭ ಹೋಗ್ಬೇಡ ಅಂತ ಹೇಳ್ತಾನೆ. ಯಾಕೆ? ಅಲ್ಲಿ ಗಮನಿಸುವಾಗ ಸಂತೋಷವಾಗುವಂಥದ್ದು ಲಾಭನ ಹೇಳುವಂಥದ್ದು. ಲಾಭನಿಗೆ ನನ್ನ ಮೇಲೆ ದಯವಿಟ್ಟು, ಎಷ್ಟೊಂದು ದಯವಿಟ್ಟು ಅಂದ್ರೆ ಏನು? ಆಗ ಒಂದು ಒಳಗಡೆಯಿಂದ ಬರುತ್ತಿರೋ ಮಾತು ನೋಡ್ರಿ, ದಯವಿಟ್ಟು ನನ್ನ ಬಳಿಯಲ್ಲಿರು, ಯೆಹೋವನು ನಿನ್ನ ನಿಮಿತ್ತ ನನ್ನ ಅಭಿವೃದ್ಧಿಪಡಿಸಿದ್ದಾನೆ ಎಂದು ಚೆನ್ನಾಗಿ ತಿಳಿದಿದ್ದೇನೆ. ನಾವು ಯಾರಾಗಿದ್ದೇವೆ ಪ್ರೇರೆ? ನಾವಿರುವಂತ ನಮ್ಮ ಮನೆಗೆ ನಾವು ಆಶೀರ್ವಾದ ನಿಧಿಗಳಾಗಿದ್ದೀವಿ. ನಾವಿರುವಂತ ನಮ್ಮ ಕುಟುಂಬಕ್ಕೋಸ್ಕರವಾಗಿ ಕರ್ತನ ಮುಂದೆ ಇಸಾಕನ ಹಾಗೆ, ತನ್ನ ಜನರಿಗೋಸ್ಕರವಾಗಿ ಮೋಸ ಹಾಗೆ, ತನ್ನ ಪ್ರಜೆಗಳಿಗೋಸ್ಕರವಾಗಿ ಕರ್ತನ ಮುಂದೆ ಮೊಣಕಾಲೂರಿ, ದೇವರೇ ನನ್ನ ಕುಟುಂಬವನ್ನ, ನನ್ನ ಸಭೆಯನ್ನ, ನಮ್ಮ ಸಮಾಜವನ್ನು ಕಾಪಾಡು ಎಂಬುದಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡುವ ನಿನ್ನ ನಿಮಿತ್ತವಾಗಿ. ಯಾಕೆಂದ್ರೆ ಯಾಕೋಬನು ಪ್ರಾರ್ಥನಾ ಪರನಾಗಿದ್ದಾನೆ ಪ್ರೇರೆ. ತನ್ನ ಪ್ರಯಾಣ ಮಾಡುವಾಗ ದೇವರಿಂದ ದರ್ಶನವನ್ನು ಪಡೆದುಕೊಂಡವನಾಗಿದ್ದಾನೆ, ದೇವರಿಂದ ಆಶ್ರಯಿಸಲ್ಪಟ್ಟವನಾಗಿದ್ದಾನೆ. ತನ್ನ ತಾಯಿ ಆಗಿರುವಂತ ರೆಬಕ್ಕಳ ಗರ್ಭದಲ್ಲಿ 2 ಕೂಸುಗಳು, 2 ಪಿಂಡಗಳಾಗಿರುವಾಗಲೇ ಚಿಕ್ಕದಕ್ಕೆ ಕಿರಿಯದಕ್ಕೆ ಹಿರಿಯದು ಸೇವೆ ಮಾಡುತ್ತದೆ ಎಂಬುದಾಗಿ ಇನ್ನೂ ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ದೇವರಿಂದ ವಾಗ್ದಾನ ಪಡೆದುಕೊಂಡು ಹುಟ್ಟಿದಂತ ಯಾಕೋಬನಿರುವ ಸ್ಥಳದಲ್ಲಿ ಆಶೀರ್ವಾದವಿರುತ್ತದೆ. ಯಾಕೋಬನಿರುವ ಸ್ಥಳದಲ್ಲಿ ದೇವರ ಪ್ರಸನ್ನತೆ ಇರುತ್ತದೆ. ಯಾಕೋಬನಿರುವ ಸ್ಥಳದಲ್ಲಿ ದೇವರ ತೇಜಸ್ಸು ಇರುತ್ತದೆ. ಅದನ್ನು ಅರಿತಂತ ಲಾಭಾನನು. ದೇವ ಜನರು ನಾವು ಯಾರಾಗಿದ್ದೇವೆ? ಅಬ್ರಹಾಮನ ವಂಶಸ್ಥರಾಗಿದ್ದೇವೆ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆ ಮರದ ಮೇಲಿದ್ದಂತ ಜಕರನ ಕರೆದಾಗ ಇವನು ಅಬ್ರಹಾಮನ ವಂಶಸ್ಥನಲ್ಲವೇ, ಅಬ್ರಾಹ್ಮನ ಕುಟುಂಬದವನಲ್ಲವೇ ಎಂಬುದಾಗಿ ಹೇಳೋದನ್ನು ಗಮನಿಸ್ತಾ ಇರ್ತಾರೆ. ಯಾರು ಯೇಸು ಕ್ರಿಸ್ತನ ಶಬ್ದಕ್ಕೆ ಕಿವಿ ಕೊಡುತ್ತಾರೋ, ಯಾರು ಯೇಸುವನ್ನ ಕರ್ತನಾಗಿ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾರೋ, ನಾವೆಲ್ಲರೂ ಇವತ್ತು ಅಬ್ರಾಹ್ಮನ ವಂಶಸ್ಥರಾಗಿದ್ದೇವೆ. ಹಾಗಾದ್ರೆ ಅಬ್ರಾಹ್ಮನ ಕುಟುಂಬದಲ್ಲಿದ್ದಂತ ಯಾಕೋಬನಿದ್ದ ಸ್ಥಳದಲ್ಲಿ ದೇವರ ಪ್ರಸನ್ನತೆ ಇದೆ. ನಾವು ಯಾರಾಗಿದ್ದೇವೆ? ಲಾಭ ಹೇಳ್ತೀವಿ, ಹೋಗ್ಬೇಡ, ಎಷ್ಟೊಂದೊಳ್ಳೆ ಮಾತು, ನೀನು ಹೋಗ್ಬೇಡ ಎಂಬುದಾಗಿ ಹೇಳೋದನ್ನ ಗಮನಿಸ್ತಾ ಇರ್ತಾರೆ. ಆದಿಕಾಂಡ 39:2, ಆದಿಕಾಂಡದ 39:2 ನಾವು ಗಮನಿಸುವಾಗ ಇನ್ನೂ ಬಹಳಷ್ಟು ಶ್ರಮೆ, ಕಷ್ಟ, ಆಳದ ಗುಂಡಿಯಲ್ಲಿ ಎಸೆದಾಗ ಅಣ್ಣ ತಮ್ಮಂದ್ರು ಆ ಆಳದ ಗುಂಡಿಯಲ್ಲಿ ಪ್ರೇರೆ. ಈಗ ನಾವಿರೋ ಸ್ಥಳಗಳಲ್ಲಿ ಯಾವ್ದಾದ್ರು ಆಳು ಬಿದ್ದ ಬಾವಿಯನ್ನು ನೋಡ್ರಿ, ಅದರಲ್ಲಿ ಭಯಂಕರವಾದ ಹಾವುಗಳು, ಚೇಳುಗಳು, ವಿಚಿತ್ರವಾದಂತಹ ಕ್ರೂರ ಪ್ರಾಣಿಗಳು ಇರ್ತವೆ. ಮತ್ತು ಗಿಡಗಳು ಬೆಳೆದ ಅಂತ ಬಾವಿಯಲ್ಲಿ ಬಿಸಾಡಿ ಬಿಟ್ಟಂತ ತಮ್ಮನಾಗಿರೋ ಯೋಸೇಫನನ್ನು ತಿರುಗಿ ಎತ್ತುಕೊಂಡು ಮಾರಾಟ ಮಾಡಿದಂಥವು. ಏನಾಯ್ತು? ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ, ಇಲ್ಲಿ ಯಾರು ಏಳಿಗೆಯಾಗಿದ್ದು? ಪೋಟಿಫರನು. ಗಮನಿಸಿ, ಯಾಕೋಬನ ಸಂಗಡ ದೇವರಿದ್ದರೆ ಲಾಭನ ಮನೆಗೆ ಅಭಿವೃದ್ಧಿ ಆಯಿತು ಎಂಬುದಾಗಿ ಲಾಭನ ಹೇಳುತ್ತಿದ್ದಾನೆ. ಇಲ್ಲಿ ಗಮನಿಸ್ತೇವೆ, ಯೋಸೇಫನ ತೆಗೆದುಕೊಂಡು ಹೋದ ಇಸ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನನ್ನು ಅವರಿಂದ ಕರೆಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು,
ಬೈಗಾವಲ ದಳವಾಯುವಾಗಿದ್ದ ಪೋಟಿಪರನ್ ಏನಾಯ್ತು ಅವನಿಗೆ ಯೆಹೋವನ ಯೆಹೋವನ ಸಂಗಡ ಇದ್ದದರಿಂದ ನಮ್ಮ ಪೂರ್ವಿಕರು ಪ್ರೇರೆ ದೇವರಲ್ಲಿ ನಂಬಿಕೆ ಇಟ್ಟವರು, ವಿಧೇಯರಾದವರು, ಅಣ್ಣ ತಮ್ಮಂದಿರು ಎತ್ತಿ ಎಸೆದ್ರು ಚಿಂತೆ ಮಾಡದೆ ದುಃಖ ಪಡದೆ ಇವರು ಮಾರಲ್ಪಟ್ಟವರ ಮನೇಲಿ ಹೋಗಿ ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದನು. ಯಾಕಂದ್ರೆ ನಾವು ನೋಡ್ತೇವೆ ಮುಂದಿನ ಅಧ್ಯಾಯದಲ್ಲಿ ಈ ಪೋಟಿಫರನ ಹೆಂಡತಿ ಸುಮಾರು 10 ಸಾರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ಸಾರಿ ಮಾತ್ರ ಓದ್ತೇವೆ, ಅವರನ್ನ ಪೀಡಿಸಿದಾಗ, ಅವರನ್ನು ಹಿಡ್ಕೊಂಡಾಗ, ಕಿತ್ತುಕೊಂಡು ಹೋದಾಗ ಒಂದು ಶರ್ಟಿನ ತೋಳು ಕಿತ್ತು ಬಂತೆಂಬುದಾಗಿ. ಅಷ್ಟೇ ಅಲ್ಲ, ಸುಮಾರು ಅವಳು ಅವನನ್ನ 10 ಸಾರಿ ಪೀಡಿಸಿದೆಂಬುದಾಗಿ ಯೆಸಬೇಲನ್ನು ಗಮನಿಸ್ತೇವೆ. ಇಲ್ಲಿ ಗಮನಿಸುವಾಗ ಪ್ರೇರೆ ಏನಾಗಿದೆ, ಯೆಹೋವನು ಯೆಸಬೇಲ ಸಂಗಡವಿದ್ದವನು ಮಾಡೋ ಕೆಲಸ ಸಫಲವಾಗಿ ಮಾಡುತ್ತಾನೆಂದು ಅವನ ದಣಿಯು ತಿಳಿದು. ಕರ್ತನಿಗೆ ಇಲ್ಲಿ ಮಹಿಮೆ ಆಗ್ತಾ ಇದೆ, ದೇವರನ್ನು ಕೊಂಡಾಡುತ್ತಿದ್ದಾರೆ. ಪ್ರೇದೇವ್ ಚಂದ್ರ ಇಲ್ಲಿ ಕಲಿಯುವಂಥದ್ದು ಈ ನಂಬಿಕೆಯ ವೀರರ ಪಾಠಗಳನ್ನು ಕಲಿಯೋದಕ್ಕಿಂತ ಮುಂಚೆ ಒಂದೇ ಮಾತು ಹೇಳಿದೆ, ನಮ್ಮ ಪೂರ್ವಿಕರು. ಹಾಗಾದ್ರೆ ನಮ್ಮ ಪೂರ್ವಿಕರು ಯಾವ ಸ್ಥಿತಿಯಾಗಿ ಬೆಳೆದ್ರು, ಯಾವ ರೀತಿಯಲ್ಲಿ ನಂಬಿಗಸ್ಥರಾಗಿದ್ರು, ಎಂತೆಂತ ಶೋಧನೆ ಸಮಯವನ್ನು ಜಯಿಸಿ ಬಂದ್ರು, ಎಂತ ಸೋಲುಗಳನ್ನ ಜಯಿಸಿದ್ರು, ಎಂತ ಅವಮಾನಗಳನ್ನ ಸಹಿಸಿಕೊಂಡ್ರು. ದಾನಿಯೇಲನ ಗ್ರಂಥಕ್ಕೆ ನಾವು ಬರುವಾಗ ಈಗ ನೋಡ್ತಾ ಇದ್ದೀವಿ, ಇಸಾಕನು, ಯಾಕೋಬನು, ಯೋಸೇಫನು. 6:21 ದಾನಿಯೇಲನ ಗ್ರಂಥ 6:21 ಬರುವಾಗ ಪ್ರೇರೆ 6ನೇ ಅಧ್ಯಾಯದ 21ನೇ ವಾಕ್ಯ, ದಾನಿಯೇಲನ ಗ್ರಂಥದ 6ನೇ ಅಧ್ಯಾಯದ 21ನೇ ವಾಕ್ಯವನ್ನ ನಾವು ಗಮನಿಸುವಾಗ ಇಲ್ಲಿ ನೋಡುವಂತ ಒಂದು ಮಾತು, ದಾನಿಯೇಲನು ರಾಜನಿಗೆ ಅರಸ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕೆಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ಅರಸನಿಗೆ ಹೇಳುವಂತ ಒಂದು ಮಾತು, ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ಯಾವ ರೀತಿ ನಿರ್ಮಲನಾದನ 1ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತದೆ. ದಾನಿಯೇಲನು ರಾಜನು ತೆಗೆದುಕೊಳ್ಳುವಂತ ಆ ಭೋಜನ ಪದಾರ್ಥಗಳನ್ನು ತಿನ್ನದೆ ರಾಜ ಭೋಜನಗಳನ್ನ ಬೇಡ ಎಂಬುದಾಗಿ ಹೇಳಿ ತನ್ನನ್ನ ಮಲಿನ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿದ್ದಂತ ದಾನಿಯೇಲನು ಯೌವನಸ್ಥನು, ಯವನ ಪ್ರಾಯದಲ್ಲಿದ್ದಂತ ದಾನಿಯೇಲನು ಅಂತ ಒಂದು ಮಾತು, ಆತನ ದೃಷ್ಟಿಗೆ ನಿರ್ಮಲನಾಗಿ. ಹೇಗೆ ನಮ್ಮ ಪೂರ್ವಿಕರು ಆತನ ದೃಷ್ಟಿಯಲ್ಲಿ ನಿರ್ಮಲಾಗಿ, ನಿರ್ದೋಷಗಳಾಗಿ, ಪರಿಶುದ್ಧವಾಗಿ, ನೀತಿವಂತರಾಗಿ, ಭಯಭಕ್ತಿಯುಳ್ಳವರಾಗಿ, ಯಥಾರ್ಥವಂತರಾಗಿ, ಆತನ ಕೃಪೆಗೆ ಪಾತ್ರರಾಗಿ, ಆತನ ದಯೆಗೆ ಪಾತ್ರರಾದಂತ ಅಬ್ರಹಾಂ, ಈಸಾಕ್, ಯಾಕೋಬ, ಯೋಸೇಫನು, ಮೋಸೆ, ಎಲ್ಲ ಯೆಹೋಶುವನು, ಇವರೆಲ್ಲ ನೋಡ್ತೇವೆ ಪ್ರೇರೆ. ಸಮಯದ ಕಾರಣ ಸ್ವಲ್ಪ ಜನರನ್ನು ನೋಡುವಾಗ ಎಂತ ಒಂದು ವಿಶ್ವಾಸ ವೀರರು. ಈ ಒಂದು ಮಾತುಗಳನ್ನ ಗಮನಿಸುವಾಗ ಪ್ರೇರೆ ಸಂತೋಷಕರವಾದ ಒಂದು ಮಾತುಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪೌಲನು ಮತ್ತು ಇಲ್ಲಿ 2 ವಿಷಯ ನೋಡ್ತೇವೆ. ಒಂದು, ಪೌಲನಿದ್ದಂತ ಅಡುಗು, ಪೌಲನು ನೀತಿವಂತನಾಗಿದ್ದರಿಂದ, ದೇವರಿಂದ ಕರೆಯಲ್ಪಟ್ಟಿದ್ದರಿಂದ, ಇನ್ನೂ ದೇವರ ಮಹಿಮೆಗಾಗಿ, ದೇವರ ಕೀರ್ತಿಗಾಗಿ ಪೌಲನು ಅನೇಕ ಸ್ಥಳಗಳಲ್ಲಿ ಸುವಾರ್ತೆ ಸಾರುವ ನಿಮಿತ್ತವಾಗಿ ಆ ದೋಣಿಯಲ್ಲಿ ಅಡುಗಲಿದ್ದಂತ 275 ಜನರು, 276 ಎಂಬುದಾಗಿ ನೋಡ್ತೇವೆ. ಅದು ಪೌಲನು ಸೇರಿಕೊಂಡು ಒಂದು ವೇಳೆ ಇಷ್ಟು ಜನರನ್ನ ದೇವರು ಯಾರಿಗೂ ಪ್ರಾಣ ನಷ್ಟವಾಗದೆ ಕಾಪಾಡ್ತಾನೆ. ಅವಿದ್ಯನಾಗಿ ದೇವರ ಮಾತನ್ನ ತಿರಸ್ಕರಿಸಿ ದೇವರ ಮಾತಿಗೆ ಕಿವಿಗೊಡದೆ ನಾವು ನೋಡ್ತೇವೆ. ಯಾವುದು ಪಾಪ? ಆಜ್ಞೆಯ ಅತಿಕ್ರಮವೇ ಮಹಾಪಾಪ. ದೇವರು ಕೊಟ್ಟಂತ ಅಪ್ಪಣೆ, ದೇವರು ಕೊಟ್ಟ ಮಹಾಜ್ಞೆ, ದೇವರು ಕರುವಿಕೆಯನ್ನ ಬಿಟ್ಟು ಹೋಗುತ್ತಿರುವಂತ ಒಬ್ಬ ಯೋನನಿಂದ ಅಡುಗು ಅಲ್ಲು ಕಲ್ಲೋಲವಾಯಿತು. ಪ್ರಿಯ ದೇವಜನರೇ, ದೇವರ ಮಕ್ಕಳಾದ ನಾವು ಅಡುಗು ಎಂಬ ನಮ್ಮ ಮನೆ, ಪ್ರಯಾಣ ಮಾಡುವಂತ ನಮ್ಮ ಕುಟುಂಬ ಪ್ರಯಾಣದಲ್ಲಿ, ನಾವು ಪ್ರಯಾಣ ಮಾಡುವಂತ ನಮ್ಮ ಸಭೆಯ ಪ್ರಯಾಣದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ನೀತಿವಂತರಾಗಿ, ಪ್ರಾರ್ಥನಾ ವೀರರಾಗಿ, ತನ್ನ ಕುಟುಂಬಕ್ಕೋಸ್ಕರವಾಗಿ ಕಣ್ಣೀರು ಹಾಕುವಂತ ಇಸಾಕನ ಹಾಗೆ, ತನ್ನ ಸಮಾಜಕ್ಕೋಸ್ಕರವಾಗಿ ತನ್ನ ತಂದೆ ಅಥವಾ ತನ್ನ ಚಿಕ್ಕಪ್ಪನಾಗಿರುವಂತ ಮೊರ್ದೆಕೈ ಆ ಒಂದು ಉರಿಗಂಬಕ್ಕೆ ಆಗುತ್ತಾರೆ ಎಂಬ ಅರ್ಥವನ್ನು ಕೇಳಿಸಿಕೊಂಡು ರಾಜನ ಮುಂದೆ ತನ್ನನ್ನು ಸಿದ್ಧ ಮಾಡಿಕೊಂಡು ನಿಂತುಕೊಂಡಂತ ಎಸ್ತೇರಳ ಹಾಗೆ ಪ್ರಾರ್ಥನೆ ಪರರಾಗಿದ್ದೇವೆಯೋ? ನಾವು ಯಾರಾಗಿದ್ದೇವೆ? ನಮ್ಮ ಕುಟುಂಬ, ನಮ್ಮ ಸಭೆಗೆ ನಾವು ಅಭಿವೃದ್ಧಿ ತರುವಂತವರಾಗಿದ್ದೇವೆಯೋ ಅಥವಾ ನಾಶನವನ್ನ, ಅಕ್ರಮವನ್ನ, ಅನಾರೋಗ್ಯ ಸ್ಥಿತಿಯನ್ನ, ಸೋಲುಗಳನ್ನ, ಇಡೀ ನಮ್ಮ ಕುಟುಂಬ ದುಃಖದಲ್ಲಿ, ಕಣ್ಣೀರಿನಲ್ಲಿ ಹೋಗುವುದಕ್ಕೆ ನಾವು ಪಾತ್ರರಾಗಿದ್ದೇವೆಯೋ? ಅಥವಾ ಕರ್ತನ ಮಹಿಮೆಯನ್ನು ಪಡೆದುಕೊಂಡು ಕರ್ತನ ಚಿತ್ತಕ್ಕೆ ತನ್ನ ಮಕ್ಕಳು ಎಲ್ಲಿ ತಪ್ಪಿ ಹೋಗಿದ್ದಾರೋ, ಎಲ್ಲಿ ಪಾಪ ಮಾಡಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಎಂಬುದಕ್ಕೆ ಪ್ರತಿನಿತ್ಯ ದೇವರ ಸನ್ನಿಧಾನದಲ್ಲಿ ಮಕ್ಕಳಿಗೋಸ್ಕರವಾಗಿ ಯಜ್ಞಾರ್ಪಣೆ ಮಾಡಿದ ಯೋಬನ ಹಾಗೆ ಆಗಿದ್ದೇವೆ. ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದವರು, ತನ್ನ ಹೆಂಡತಿಯ ಸಂತಾನಹೀನ ಪಂಚತನ ಹೋಗಲಾಡಿಸಲು ಕರ್ತನ ಮುಂದೆ ವಿಜ್ಞಾಪನೆ ಮಾಡಿದ ಇಸಾಕನು, ಮಕ್ಕಳಿಗೋಸ್ಕರವಾಗಿ ಬಲಿ ಯಜ್ಞಗಳನ್ನು ಮಾಡಿದ ಯೋಬನು. ದೇವಜನರೇ, ಏನಾಗಿದ್ದೇವೆ ನಾವು? ನಮ್ಮ ಪೂರ್ವಿಕರು ನಂಬಿಗಸ್ತರು, ವಿಧೇಯರು, ನೀತಿವಂತರು, ಯಥಾರ್ಥವಂತರು,
ದೇವರ ಮಾತಿಗೆ ಕಿವಿ ಕೊಟ್ಟು ಹೋಗು ಎಂಬುದಾಗಿ ನೋಡಿದಾಗ ಹಾಡು ಹೇಳ್ತವೆ. ಅವಾಗ ಶವದ ಪೆಟ್ಟಿಗೆ ನಿಂತುಕೊಂಡು ಹೋಗುವಾಗ ಏನಂತ, ಮುಂದೆ ಹೋಗುವೆನು, ಎಲ್ಲಿ ತನಕ, ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು. ಪ್ರಿಯರೇ, ಹೇಳ್ತೇವೆ. ಅದು ಯಾರಿಗೋಸ್ಕರ ಹಾಡುತ್ತೇವೆ? ಶವ ಪೆಟ್ಟಿಗೆ ಯಾತ್ರೆ. ಒಳ್ಳೆ ಹಾಡು ಚೆನ್ನಾಗಿದೆ, ಆದ್ರೆ ಹಿಂತಿರುಗಿ ನೋಡದೆ ತನಗಿದ್ದಂತ ಬಂಧು ಬಳಗ ಸ್ವದೇಶ ಯಾವುದನ್ನು ನೋಡದೆ ದೇವರು ಹೇಳಿದ ಪ್ರದೇಶಕ್ಕೆ ಹೊರಟಂತ ಇಸಾಕ್ ಅಬ್ರಹಾಮನು. ದೇವರು ಕರೆಯಲ್ಪಟ್ಟಾಗ ದ್ರೌದ್ರ ವೇಷವುಳ್ಳಂತ ಸೌಲನು ಪೌಲನಾಗಿ ಬದಲಾದ ನಂತರ ಹಿಂತಿರುಗಿ ಹೋಗಿದ್ದೇನೆ ನಾವು ಕೇಳಿಸಿಕೊಳ್ಳೋದಿಲ್ಲ. ಪ್ರೇರ ದಯವಿಲ್ಲಿ ಮುಂದೆ ಹೋಗುತ್ತಾ ನಾನು ತುಂಬಾ ನೆನೆಸ್ಕೊಂಡೆ. ಈ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾನೆ. ತಾನೆಷ್ಟು ಕಷ್ಟಗಳು ಅನುಭವಿಸಿದ್ದೇನೆ ಎಂಬುದಾಗಿ ಆ ತಿಮೋಥಿಯನಿಗೆ ಬರೆಯಲ್ಪಟ್ಟಂತ ಪತ್ರಿಕೆ ಪೌಲನು ಹೇಳುವಾಗ ಅವನು ಸುಮ್ಮನೆ ಹೇಳಿದ್ದಲ್ಲ, ಅನುಭವದಿಂದ. 16ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸೆರೆಮನೆಯಲ್ಲಿ ಸರಪಳಿಗಳಿಂದ ಹಾಕಲ್ಪಟ್ಟಾಗ ಸ್ತುತಿ ಪದಗಳನ್ನು ಆಡ್ತಾ ಇದ್ವಿ. ಅದೇ 27ನೇ ಅಧ್ಯಾಯ ಓದಿದಂತ ನಾವು 26ನೇ ಅಧ್ಯಾಯ ಆ ಸ್ಥಳಕ್ಕೆ ನಾವು ಬಂದಾಗ ಬಹಳಷ್ಟು ಒಂದು ಮಾತುಗಳನ್ನ ನಾವು ಗಮನಿಸುವ. ಆದರೆ ಈ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಂತ ಆ ಪೌಲನು ಅಲ್ಲಿ ಹಡಗು 14 ದಿನಗಳ ಕಾಲ ಸಮುದ್ರ ಪ್ರಯಾಣದಲ್ಲಿ ಇತ್ತು ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರೇರೆ ಅವನಿಗೆ ಇಲ್ಲಿ ನೋಡ್ತೀವಿ 28ನೇ ಅಧ್ಯಾಯಕ್ಕೆ ಬಂದಾಗ ಎಂತಹ ಶ್ರಮೆ. 27ನೇ ಅಧ್ಯಾಯದಲ್ಲಿ ಹಡಗು ಪ್ರಯಾಣ ದಾಟಿ ಬಂದ. 28ನೇ ಅಧ್ಯಾಯಕ್ಕೆ ನಾವು ಬಂದಾಗ ಇಲ್ಲಿ ನೋಡ್ತೇವೆ, ಒಂದು ಸರ್ಪವು ಅವನಿಗೆ ಕಚ್ಚಿತು ಎಂಬುದಾಗಿ ನೋಡ್ತೇವೆ. ಪ್ರೇರೆ ಎಂತ ಶೋಧನೆಗಳು, ಹಾವು ಕಚ್ಚಿತು ಎಂಬುದಾಗಿ ನಾವು ಗಮನಿಸ್ತೇವೆ. ಆದ್ರೆ ಒಂದು ವೇಳೆ ಪೌಲ್ ಅಂದ್ಕೊಂಡಿರ್ಬೋದು, ನಾವೆಂತ ಮನೇಲಿ ಹುಟ್ಟಿದ್ವಿ, ಒಂದು ಹೊತ್ಕೊಳಕ್ ಬೆಡ್ಶೀಟ್ ಇರಲಿಲ್ಲ, ಚಳಿ ಆಗ್ತಿತ್ತು, ಆ ಬೆಂಕಿ ಕಾಸ್ಕೊಳಕ್ ಹೋದ್ವಿ, ನಾವು ದೇವ್ರು ಕರೆದ್ರು, ದೇವ್ರಂತ ನಂಬ್ಕೊಂಡು ಬಂದಿದ್ದರಿಂದ ಇದೆಲ್ಲ ನಮ್ಗೆ ಬೇಕಾ ಅಂತ ಒಂದ್ ವೇಳೆ ಅಂದ್ಕೊಳ್ಬಹುದು ಕೆಲವರು. ಪೌಲ ಹಾಗೆ ಅಂದ್ಕೊಳ್ಳಿಲ್ಲ, ಪೌಲ ಹಾಗೆ ಬಯಸಲಿಲ್ಲ. ಎಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸಿದನು. ನಂಬಿಕೆಯ ವೀರರು, ಕರ್ತನ ಸೇವೆ ನಿಮಿತ್ತವಾಗಿ ಹಿಂಸೆಗಳನ್ನ ಎಲ್ಲವನ್ನ ಸಹಿಸಿಕೊಂಡಂತವ್ರು. ಅಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಗಮನಿಸುವಾಗ 11ನೇ ಅಧ್ಯಾಯದ 35ನೇ ವಾಕ್ಯ, ಆ ಪ್ರದೇಶಕ್ಕೆ ಬರುವಾಗ ಪ್ರೇರೆ ಅಲ್ಲಿ ಸಿಗುವಂತದ್ದು ಮಾತುಗಳು. 33ನೇ ವಾಕ್ಯ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ್ರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡ್ಕೊಂಡ್ರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ ತಮ್ಮವರನ್ನ ಪುನರುತ್ಥಾನ ತಿರುಗಿ ಹೊಂದಿದರು. ಕೆಲವರು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಇಲ್ಲ ಅನೇಕ ವಿಷಯಗಳನ್ನ ನೋಡ್ತೇವೆ ಪ್ರೇರೆ. ಇದೆಲ್ಲವೂ ನೋಡುವಾಗ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರು ಸಂಪಾದಿಸಿಕೊಂಡಿದ್ದರು. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವ್ ಯಾರಾಗಿದ್ದೇವೆ? ನಂಬಿಕೆಯುಳ್ಳವರಾಗಿದ್ದೀವಿಯೋ? ವಿಶ್ವಾಸವುಳ್ಳವರಾಗಿದ್ದೀವೋ? ವಿಶ್ವಾಸದ ಯಾತ್ರೆ ನಾವು ಮಾಡುತ್ತಾ ಇದ್ದೀವೋ? ಪ್ರತಿಯೊಂದಕ್ಕೂ ಸಹ ಪ್ರೇರೆ ನಾನು ನೆನೆಸುವಂಥದ್ದು, ಎಲ್ಲಾ ವಿಷಯಗಳಿಗೋಸ್ಕರವಾಗಿ ಮೊದಲು ನಾವು ಪ್ರಾರ್ಥನೆ ಮಾಡುವರು, ಮೊದಲು ನಾವು ನಂಬಿಗಸ್ತರು, ಯಥಾರ್ಥವಂತರು, ವಿಧೇಯತೆ ಉಳ್ಳವರು, ದೇವರ ಸ್ವರಕ್ಕೆ ಕಿವಿಗೊಟ್ಟಂತವರು, ಮೊದಲು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರವಾಗಿ. ನಾನು ತುಂಬಾ ಸಂತೋಷ ಪಡುವಂಥದ್ದು, ಯಾಬೇಚನು ಮಾಡಿದ ಪ್ರಾರ್ಥನೆ. ತನ್ನ ತಾಯಿಗೆ 4ನೇ ಕೂಸು, 4ನೇ ಜನನ, 4ನೇ ಡೆಲಿವರಿ, ಹೆರಿಗೆ ಆಕೆಗೆ ಇಷ್ಟ ಇಲ್ಲ. ಇಷ್ಟವಿಲ್ಲದೆ ಹುಟ್ಟಿದ ಮಗನು ಪ್ರಾರ್ಥನೆ ಮಾಡುವಂಥದ್ದು, ದೇವರೇ ನೀನು ನನ್ನನ್ನು ಆಶೀರ್ವದಿಸಿ, ನನ್ನ ಪ್ರಾಂತವನ್ನ ವಿಸ್ತರಿಸಿ. ಎಂತ ಒಂದು ಪ್ರಾರ್ಥನೆ! ನಂಬಿಕೆ ವೀರರ ಪ್ರಿಯರೇ, ಅನೇಕ ವಿಷಯಗಳನ್ನು ನಾವು ಇಲ್ಲಿ ಕಲಿತಾ ಇದ್ದೇವೆ. ಆದ್ದರಿಂದ ರಾತ್ರಿ ನಮ್ಮ ಪೂರ್ವಿಕರಾಗಿರುವಂತಹ ಅಬ್ರಹಾಮನು, ಇಸಾಕನು, ಯಾಕೋಬನು, ಯೋಸೇಫನು, ಮೋಸೆ, ಇನ್ನು ಅನೇಕ ಭಕ್ತರು, ಸಮುವೇಲನು, ಇವರೆಲ್ಲರೂ ನೋಡಿಕೊಂಡು ಬರುತ್ತ ದಾನಿಯೇಲನು ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಸಮುದ್ರ ಪ್ರಯಾಣ ಮಾಡುತ್ತಿರುವಾಗ ಶಿಷ್ಯರ ಸಂಗಡಿದ್ದಾಗ ಸಮುದ್ರವು ತೆರೆಗಳು ಹೇಳಿತು, ಬಿರುಗಾಳಿ ಬೀಸಿತು, ಹಡಗು ಅಲ್ಲಾಡುತ್ತಿರುವಾಗ ಶಿಷ್ಯರು ಎದುರುಕೊಂಡರು. ಆದರೆ ಅವರೊಟ್ಟಿಗಿದ್ದಂತೆ ಯೇಸು ಕ್ರಿಸ್ತನು ಗದರಿಸಿ ಸಮುದ್ರನ ತಲ್ಲಣ ಮಾಡಿದನು. ಯೇಸು ಕ್ರಿಸ್ತನ ಜೊತೆ ಇದ್ದಿದ್ದರಿಂದ ಲಾಭನ ಹೇಳುತ್ತಿದ್ದಾನೆ, ನಿನ್ನ ಸಂಗಡ ಸರ್ವ ಸೃಷ್ಟಿಕಾರ ದೇವರು ಇದ್ದುದರಿಂದ ನಾನು ಅಭಿವೃದ್ಧಿ ಆಗಿದ್ದೇನೆ. ಯಾಕೋಬ, ದಯಮಾಡಿ ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ ಅಂತ ಒಂದು ಮಾತು. ನೀನ್ ಇಲ್ಲೇ ಇರು. ನಾನು ಹೇಳುವಂಥದ್ದು, ನಾನು ದೇವರ ದೃಷ್ಟಿಯಲ್ಲಿ ನಿರ್ಮಲನಾಗಿ, ನಿರ್ದೋಷಿಯಾಗಿ, ಪರಿಶುದ್ಧವಾಗಿ ಜೀವಿಸಿದ್ದರಿಂದ ನನ್ನ ದೇವರು ಸಿಂಹದ ಬಾಯನ್ನು ಕಟ್ಟಿಸಿದನು. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಮ್ಮ ಪೂರ್ವಿಕರನ್ನು ಒಂದು ಸಾರಿ ನಾವು ಆಲೋಚನೆ ಮಾಡೋಣ. ಯಾಕೆಂದ್ರೆ ಗ್ರಂಥಕರ್ತನಾಗಿರುವಂತಹ ಪೌಲನು 10ನೇ ಅಧ್ಯಾಯದ 39ನೇ ವಾಕ್ಯ ಮತ್ತೊಮ್ಮೆ ನೋಡಿಕೊಳ್ಳೋಣ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಪ್ರಾಣ ರಕ್ಷಣೆ ನಂಬಿಕೆಯಿಂದಲೇ ಪ್ರೇರೆ. ಅಣ್ಣ ತಮ್ಮಂದಿರು ಬಾವಿಲಿ ಬಿಸಾಟಿದ್ರು. ಒಂದು ದಿನ ಅದೇ ಅಣ್ಣ ತಮ್ಮಂದಿರಿಗೆ
ದವಸ ಧಾನ್ಯಗಳನ್ನು ಕೊಡುವಂತ ಆಹಾರ ಮಂತ್ರಿಯಾದಂತ ಯೋಸೇಫನು ಪೋಟಿಫರನ್ನು ಹೇಳ್ತಾನೆ, ಯೋಸೇಫನ ಸಂಗಡ ಯೆಹೋವನು ಇದ್ದಾನೆ, ಸರ್ವ ಸೃಷ್ಟಿಕರ್ತ ದೇವರಿದ್ದಾನೆ, ದೇವಜನರು ಅವರು ದೇವರ ಮಕ್ಕಳೆಂಬಂತ ಪ್ರೇರೆ ಅನಂಬಿಕೆ ವೀರರಾಗಿ ನಮ್ಮ ಪೂರ್ವಿಕರು ಪಡೆದಂತಹ ಸಾಕ್ಷಿ ಅವರ ಹೆಸರುಗಳು. ಯಾಕೆಂದ್ರೆ ಗ್ರಂಥಕರ್ತ ಹೇಳುವಂತ ಒಂದು ಮಾತು ನಾವು ಗಮನಿಸ್ತೇವೆ ಪ್ರೇರೆ, ನಂಬಿಕೆಯು ನಾವು ನಿರೀಕ್ಷೆಗಳ ವಿಷಯವಾಗಿ ಬರೆಸದಿರುವುದು ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳ್ಕೊಳ್ಳುವುದಾಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು ಎಂಬುದಾಗಿ ನೋಡ್ತಿರ್ತೇವೆ. ಗಮನಿಸ್ರಿ, ನಂಬಿಕೆಯುಳ್ಳವರಾಗಿದ್ದರಿಂದಲೇ ನಾವು ನಂಬಿಕೆಯುಳ್ಳವರಾಗಿ, ವಿಧೇಯರಾಗಿ, ಯಥಾರ್ಥವುಳ್ಳವರಾಗಿ. ಯಾಕೆಂದ್ರೆ ನಂಬಿಕೆಯಿಂದ ಜಾರಿ ಹೋದಂಥವರು, ಬಿದ್ದು ಹೋದಂಥವರು, ದೇವರ ಸನ್ನಿಧಿ ಸಹವಾಸಕ್ಕೆ ದೂರವಾಗಿ ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಂತವರು ಕೇವಲ ಈಗ ನೋಡ್ತೇವೆ ಪ್ರೇರೆ. ಈಗ ಏನೇ ಡಿಸೆಂಬರ್ ತಿಂಗಳಲ್ಲಿ ಹಬ್ಬ ಎಷ್ಟು ಬೇಕು ಪ್ರೋಗ್ರಾಮ್ಗಳು. ಈ ಡಿಸೆಂಬರ್ ತಿಂಗಳಲ್ಲಿ ಈಗ ವರ್ಷ ಪೂರ್ತಿ ಜನವರಿಲಿ ಕ್ಯಾಲೆಂಡರ್ ತಗೊಂಡು ಕೆಲವು ಸಭೆಗಳಲ್ಲಿ ವಾಗ್ದಾನ ತೆಗೆದುಕೊಂಡು ಹೋದಂಥವರು ಡಿಸೆಂಬರ್ ತಿಂಗಳಲ್ಲಿ ಬರ್ತಾರೆ. ಯಾವುದಕ್ಕೆ? ಸಭೆ, ಸಹವಾಸ, ಅನ್ಯೋನ್ಯತೆ, ಪ್ರಾರ್ಥನೆಗೆ. ಈಗ ನೋಡ್ತೀವಿ ಜನರ ಗುಂಪು ಅನೇಕ ಸಭೆಗಳೆಲ್ಲ. ಆದರೆ ಪ್ರತಿದಿನವೂ ಅನುಕ್ಷಣವು ತನ್ನ ಕುಟುಂಬದ ಅಭಿವೃದ್ಧಿಗೋಸ್ಕರವಾಗಿ, ತನ್ನ ಸಭೆಯ ಅಭಿವೃದ್ಧಿಗೋಸ್ಕರ, ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ಕರ್ತನ ಮುಂದೆ ಕಣ್ಣೀರು ಹಾಕುವಂತ, ಹೆಂಡತಿಗಾಗಿ ಪ್ರಾರ್ಥನೆ ಮಾಡಿದ ಇಸಾಕನಂತ ಭಕ್ತರು, ತನ್ನ ಮಕ್ಕಳು ತಪ್ಪು ಮಾಡುತ್ತೆಂಬುದಾಗಿ ದೇವರ ಮುಂದೆ ತನ್ನನ್ನು ಒಪ್ಪಿಸಿಕೊಟ್ಟು ಮಕ್ಕಳಿಗೋಸ್ಕರ ಯಜ್ಞಗಳನ್ನು ಮಾಡುತ್ತಿದ್ದಂತ ಯೋಬನು ಪ್ರೇರೆ ತನ್ನ ಕುಟುಂಬವರು ನಾಶವಾಗಬಾರದು, ನಾಶ ಮಾಡುವಾಗ ತನ್ನ ಕುಟುಂಬ ಉಳಿಯಬೇಕೆಂಬುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂತ ರಾಹಾಬಳು ನಾವು ಕಾಣುತ್ತಾ ಇದ್ದೇವೆ ನಮ್ಮ ಪೂರ್ವಿಕರನ್ನ. ಆಗಿರಬೇಕು ಪ್ರೇರೆ, ಹಾಗೆ ನಾವು ಜೀವಿಸಬೇಕು. ಹಡಗು ಒಡೆದು ಹೋಗುತ್ತಾ ಇದ್ರು ನಮ್ಮನ್ನ ಕರೆದ ಕರ್ತನ ಮಟ್ಟಿಗಿದ್ದು ನಮ್ಮನ್ನ, ನಮ್ಮ ಕುಟುಂಬದವರನ್ನ ಹಡಗು ಒಡೆಯದ ಹಾಗೆ ಕಾಪಾಡುತ್ತ, ನಾನು ಯಾರವನಾಗಿದ್ದೇನೋ, ನಾನು ಯಾರನ್ನ ಸೇವಿಸುತ್ತೇನೆ, ಆ ದೇವರು ಒಬ್ಬರು ಪ್ರಾಣ ನಷ್ಟವಾಗುವುದಿಲ್ಲ ಪ್ರೇರೆ. ಹಾಗಾದ್ರೆ ನಮ್ಮ ಪೌಲನಲ್ಲಿ ಏನಿದೆ? ನಾವು ಆಲೋಚನೆ ಮಾಡೋಣ. ಪೌಲನಲ್ಲಿ ಪ್ರಾರ್ಥನೆ ಜೀವಿತವಿದೆ. ಯಾಕಂದ್ರೆ ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ, ಬೇಡಿಗಳಿಂದ ಬಂಧಿಸಲ್ಪಟ್ಟಾಗ, ಕಾಲುಗಳಿಗೆ ಸರಪಣಿ ಆಗ್ತಿದ್ದಾಗ ಅವರ ಪ್ರಾರ್ಥನೆ ಮಾಡುತ್ತಾ ಸ್ತುತಿ ಪದಗಳನ್ನು ಆಡ್ತಿರುವಂತ ಪೌಲ ಹಡಗಿನಲ್ಲಿ ನಿದ್ರೆ ಮಾಡ್ತಾ ಇರ್ತಾನ? ಹಾಗಾದ್ರೆ ಪೌಲಲ್ಲಿ ಪ್ರಾರ್ಥನೆ ಜೀವಿತವಿದೆ. ಪ್ರಾರ್ಥನೆ ಜೀವಿತ ನಮ್ಮ ಪೂರ್ವಿಕರನ್ನ ನಡೆಸಿದೆ, ಬದುಕಿಸಿದೆ, ಸಿಂಹದ ಬಾಯನ್ನು ಕಟ್ಟಿದೆ, ಬೆಂಕಿಯಿಂದ ತಪ್ಪಿಸಿದೆ, ಶದ್ರಕ್, ಮೇಷಕ, ಅಬೇದ್ನೆಗೋರನ್ನ ಸರ್ಪಗಳು ಕಚ್ಚಿದಾಗ ಸತ್ತು ಹೋಗಿದ್ದನೆಂಬುದಾಗಿ ಜೊತೆಯವರು ನೋಡ್ತಾ ಇದ್ರೆ ಪೌಲನು ಚೆನ್ನಾಗಿದ್ದಾನೆ ಪ್ರಿಯರೇ. ಕಾರಣ ಪೌಲನ ನಿರ್ಮಲವಾದ ಜೀವಿತ, ನಿರ್ದೋಷವಾದ ಜೀವಿತ, ಯಥಾರ್ಥವಾದ ಜೀವಿತ, ದೇವರು ಕರೆಯಲ್ಪಟ್ಟಾಗ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಂತ ಜೀವಿತ. ಕೈ ಬಿಡಲಿಲ್ಲ ಪ್ರೇರೆ ನಂಬಿಕೆ ನಮ್ಮ ಪೂರ್ವಿಕರೆಂಬುದಾಗಿ. ಹಾಗಾದ್ರೆ ನಾವು ಒಂದು ವೇಳೆ ಈ ಲೋಕವನ್ನು ಬಿಟ್ಟು ಹೋದಾಗ, ನಾವು ಬಿಟ್ಟು ಹೋಗೋದು ನಮ್ಮ ಕುಟುಂಬದಲ್ಲಿರುವಂತ ದೇವರು ನಮಗೆ ಕೊಟ್ಟದ ಮಕ್ಕಳು, ದೇವರು ಕೊಟ್ಟ ಸಭಿಕರು. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಅಪ್ಪ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರು. ಇವರು ಪ್ರಾರ್ಥನೆ ಮಾಡುವಂತ ಸ್ಥಳ ಇದು, ವಾಕ್ಯ ಓದುವಂತ ಸ್ಥಳ, ಅವ್ರು ಪ್ರಾರ್ಥನೆ ಮಾಡುವಂತ ಸಮಯ ಹೇಳುವ ಸಾಕ್ಷಿ ನಮ್ಮಲ್ಲಿದೆಯೋ? ಯಾಕೋಬನ ಸಂಗಡ ದೇವರು ಇದ್ದುದರಿಂದ ಲಾಭನ ಅಭಿವೃದ್ಧಿ ಆದನ ಪ್ರೇರೆ. ಕಾರಣ ಏನು? ಯಾಕೋಬನಿಗೆ ದೇವರ ದಯೆ ಇತ್ತು, ದೇವರ ಕೃಪೆ ಇತ್ತು. ದೇವರ ದಯೆ ಹೊಂದಿದ ನಾವೆಲ್ಲರೂ ಪ್ರೇರೆ ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಸಮಾಜಕ್ಕೆ ಮಾದರಿಯಾಗಿ ಜೀವಿಸೋಣ. ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ನಾನು ನೆನೆಸ್ತೇನೆ ಪ್ರಿಯ, ಇವತ್ತು ಅನೇಕ ದಿನಗಳು ಅನೇಕ ಜನರು ಕುಟುಂಬದಲ್ಲಿ ಆಗುವಂತ ಕಷ್ಟಗಳಿಗೆ ಮೊದಲವರು ಪ್ರಾರ್ಥನೆ ಮಾಡುವುದು ಬಹಳಷ್ಟು ಕಡಿಮೆ. ಮತ್ತೆ ಯಾರು ಪ್ರಾರ್ಥನೆ ಮಾಡಬೇಕು? ಈಗಿರುವಂತ ಈ ವಾಟ್ಸಪ್ ಅಲ್ಲಿ ಹಾಕ್ಬೇಕು, ಮಾಡಬೇಕು. ಇಲ್ಲ, ಮೊದಲು ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತೆ ಎಂಬ ನಂಬಿಕೆ ನಮಗಿದ್ರೆ ಕರ್ತನ ಮುಂದೆ ನಾವು ಕಣ್ಣೀರು ಹಾಕಿ ತದನಂತರ ನಾವು ಪ್ರಾರ್ಥನೆ ಮಾಡುವಂತವರಿಗೆ ಹೇಳೋಣ ಪ್ರೇರೆ. ಸ್ವಲ್ಪ ಸಿಕ್ಕಿದೆ. ಯಾಕೆಂದ್ರೆ ಈಗ ಬರುವಂತ ಸ್ಕೀಮ್ಗಳು ಬೇರೆ ಬೇರೆ ಇದೆ. ಈಗ ನೋಡ್ತೇವೆ, ಒಂದು ಊರಿನಲ್ಲಿ ಒಬ್ಬ ಸಮಾಜ ಸೇವಕ ಅಂತ ಇರ್ತಾನೆ. ಈ ಸೇವಕನ ಕೆಲಸ ಏನಪ್ಪಾ ಅಂದ್ರೆ ತಾಲೂಕು ಆಫೀಸ್ ಹತ್ರ ಹೋಗ್ತಾ ಇರ್ತಾನೆ, ಸಮಾಜ ಕಲ್ಯಾಣ ಆಫೀಸ್ ಹತ್ರ ಹೋಗ್ತಾ ಇರ್ತಾನೆ. ಯಾವ ಸ್ಕೀಮ್ ಬರ್ತಾ ಇದೆ ಈ ಸ್ಕೀಮ್ ಎಲ್ಲ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ತಾನೆ, ಇಂಥ ಸ್ಕೀಮ್ ಈಗ ಬಂದಿದೆ. ಈಗ ಎಲ್ಲ ರೀತಿಯ ಸ್ವಸಹಾಯ ಸಂಘಗಳಂತೆ, ಬೋರ, ಗಂಗಾ ಕಲ್ಯಾಣ ಯೋಜನೆ ಎಲ್ಲ ತಿಳ್ಕೊಂಡು ಬಂದು ಹೇಳಿದಾಗ, ನೋಡ್ರಿ ಊರಿನಲ್ಲಿ ಅಂತ ಒಳ್ಳೆ ದುಡ್ಡು ಖರ್ಚು ಮಾಡಿ ಗೆದ್ದಂತ ಪೊಲಿಟಿಕಲ್ ಯಾವುದೊಂದು ಗ್ರಾಮ ಸದಸ್ಯನು ಅದು ತಾಲೂಕು ಮೆಂಬರ್ ಮನೆ ಮುಂದೆ ಇರೋದಕ್ಕಿಂತ ಈ ಸ್ಕೀಮ್ ತಿಳಿದುಕೊಂಡವರು ಮನೆ ಮುಂದೆ ಜಾಸ್ತಿ ಜನ ಇರ್ತಾರೆ. ಗಮನಿಸಿರ್ಬೇಕು. ಯಾಕಂದ್ರೆ ಇವ್ನು ಸ್ಕೀಮ್ ತಿಳ್ಕೊಂಡು ಬರ್ತಾನೆ, ಇವ್ನು ಗೊತ್ತುಂಟು ಇಂಥಕ್ಕೆ ಅರ್ಜಿ ಹಾಕ್ರಿ ಅಂತ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಪ್ರತಿಯೊಂದು ಏನಾದ್ರೂ ಸ್ವಲ್ಪ ಬಂದ್ರೆ ಸಾಕು ಸ್ಕೀಮ್ಗಳಿಗೋಸ್ಕರವಾಗಿ ದಯಮಾಡಿ ನೋಯಿಸುವಂತ ಮಾತಲ್ಲ. ನಾನು ಕರ್ತನ ಮುಂದೆ ಬೆಳೆಯೋದಕ್ಕೋಸ್ಕರವಾಗಿ ಮೊದಲು ನಮ್ಮನ್ನ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ. ಪ್ರತಿಯೊಂದು ವಿಷಯಕ್ಕಲ್ಲ, ಹೋಗೋಣ. ಒಬ್ಬ ಇಸಾಕನು ಹೆಂಡತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಇಸಾಕ ನಾಚಿಕೆ ಪಡ್ಲಿಲ್ಲ.
ನನ್ನ ಧರ್ಮಪತ್ನಿ, ನನ್ನ ಹೆಂಡತಿ, ನಮ್ಮ ದೇವರು ಕೊಟ್ಟದ ನಮ್ಮ ಹೆಂಡತಿಗೆ ಜ್ವರ ಬಂದಾಗ, ಕಷ್ಟ ಬಂದಾಗ, ಕಣ್ಣೀರು ಬಂದಾಗ, ಕಾಯಿಲೆ ಬಂದಾಗ ಹಾಕು ಕಣ್ಣೀರು. ಇಸಾಕನ ಕೂಗನ ದೇವ್ರು ಕೇಳಲಿಲ್ವ? ನಮ್ಮ ಕೂಗನ ಕೇಳ್ತಾನೆ ಪ್ರೇರೆ. ನಮ್ಮ ಪ್ರಾರ್ಥನೆ ದೇವ್ರು ಕೊಳ್ತಾನೆ, ಖಂಡಿತವಾಗಿ ಬಿಡುಗಡೆ ಮಾಡ್ತಾನೆ. ತನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದಾಗ ಸತ್ತು ಬಿದ್ದು ಹೋದಂತವನು ಯೋಬ ಎಲ್ಲರನ್ನು ಪಡೆದುಕೊಂಡ 2ರಷ್ಟು, ತಾನು ಪಡೆದುಕೊಂಡಿದ್ದ 2ರಷ್ಟು ಆಶೀರ್ವಾದ. ಪ್ರಿಯರೇ, ನಮ್ಮ ಪೂರ್ವಿಕರನ್ನ ಆಲೋಚನೆ ಮಾಡೋಣ. ಅವರ ಜೀವಿತ ಹೇಗಿತ್ತು, ಅವರು ಹೇಗೆ ವಿಧೇಯರಾದರು, ಹೇಗೆ ನಡೆದುಕೊಂಡ್ರು. ನಾವು ಹಾಗೆ ನಮ್ಮ ಮುಂದಿರುವುದು ಈ ಕನ್ನಡಿ, ಈ ಶ್ರೇಷ್ಠವಾದ ಸತ್ಯವೇದನ ಕೈಲಿರುವುದು ಈ ಕನ್ನಡಿಯನ್ನು ನೋಡಿಕೊಂಡು ಪ್ರೇರೆ ಪ್ರಾರ್ಥನೆ ಮಾಡೋಣ. ನಿರ್ಮಲರಾಗಿ, ಪರಿಶುದ್ಧರಾಗಿ, ಯಥಾರ್ಥವಾಗಿ, ನಂಬಿಕಸ್ಥರಾಗಿ ಜೀವಿಸೋಣ. ಅವರ ಹೆಸರು ಜೀವಬದಲ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಈ ಶ್ರೇಷ್ಠವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಹೆಸರು ಜೀವದಲ್ಲಿ ಬರೆಯಲ್ಪಡಲಿ. ಕರ್ತನ ಮಹಿಮೆಗಾಗಿ ಜೀವಿಸೋಣ. ಕರ್ತನ ತಾನೇ ಒಂದು ವಾಕ್ಯವನ್ನ ಆಶೀರ್ವದಿಸಲಿ.